ಗಂಭೀರ ಆರೋಪ, ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಭ್ರಷ್ಟಾಚಾರದ ಕೂಪಕ್ಕೆ ಇಳಿದಿದ್ದಾರೆಯೇ ಅಧ್ಯಕ್ಷರು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅನುದಾನ ದುರ್ಬಳಕೆ, ಬಡವರಿಗೆ ಅನ್ಯಾಯ. ಬಡವರಿಗೆ ತಾನೇ ಅನ್ಯಾಯ ಮಾಡಬೇಕು. ಸರ್ಕಾರಿ ಜಮೀನು ಗೋಲ್ಮಾಲ್ ಆಗಿದೆಯಾ, ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸ್ಥಳೀಯ ಸದಸ್ಯರುಗಳು ಅಥವಾ ಕಾರ್ಯಕರ್ತರುಗಳು ಅಥವಾ ಗ್ರಾಮಸ್ಥರು. ಗ್ರಾಮಸ್ಥರ ಆಕ್ರೋಶ. ನರೇಶ್ ನಾಪತ್ತೆಯಾಗಿದ್ದಾರೆ. ಯಾರು ಈ ನರೇಶ್? ಅಂತಂದ್ರೆ ದೊಮ್ಸಂದ್ರ ಪಂಚಾಯಿತಿ ಅಧ್ಯಕ್ಷ ನರೇಶ್ ಆತ. ಈತನ ಮೇಲೆ ಒಂದು ದೊಡ್ಡ ಆರೋಪ ಕೇಳಿಬಂದಿದೆ. ಇವರು ಮೂಲತಃ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ನಾನು ಅಗೇನ್ ಅಂಡ್ ಅಗೇನ್ ಹೇಳ್ತೀನಿ, ಇದೊಂದು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಹೋರಾಟಗಾರರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲಿ ಏನು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ವಿರುದ್ಧ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದಂತಹ ಸುದ್ದಿಗೋಷ್ಠಿನಲ್ಲಿ ಮಾತನಾಡಿದಂತಹ ಸದಸ್ಯ ನಾರಾಯಣಪ್ಪ ಮೊದಲಿಯಾರ್ ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಅಧ್ಯಕ್ಷರ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಅಧ್ಯಕ್ಷ ನರೇಶ್ ಅವರು ಸದಸ್ಯರಿಗೆ ಗೌರವ ಕೊಡ್ತಾ ಇಲ್ಲ, ಅನುದಾನವನ್ನ ಸಮರ್ಪಕವಾಗಿ ವಿತರಿಸ್ತಾ ಇಲ್ಲ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ನಾರಾಯಣಪ್ಪ ಆರೋಪಿಸಿದ್ದಾರೆ. ಅವರು ಮಾತನಾಡಿ, ಅಧ್ಯಕ್ಷರು ಶ್ರೀಮಂತರಿಗೆ ಮಾತ್ರ ಜಮೀನು ಹಂಚಿಕೆ ಮಾಡ್ತಾ ಇದ್ದಾರೆ, ಬಡವರನ್ನ ಕಡೆಗಣಿಸ್ತಾ ಇದ್ದಾರೆ, ಫಾರಂ ನಂಬರ್ 9, 10, 11 ಮತ್ತು 12 ದಾಖಲಾತಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ದೂರಿದ್ರು. ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಅವರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಂತಹ ಸಂಘಟನೆಯ ದೊಮ್ಸಂದ್ರ ಮುನ್ರಾಜು ಅವರಿದ್ರು, ಅಣಕನಹಳ್ಳಿ ಕೃಷ್ಣಪ್ಪ ಇದ್ರು, ಮತ್ತಿತರರು ಕೂಡ ಉಪಸ್ಥಿತರಿದ್ದರು. ಮುನಿರಾಜು ಮಾತನಾಡಿ, ಅಧ್ಯಕ್ಷರ ನಡೆಯಿಂದಾಗಿ ಗ್ರಾಮದಲ್ಲಿ ಬಡವರು ಮತ್ತು ಶೋಷಿತ ಸಮುದಾಯದವರಿಗೆ ಅನ್ಯಾಯವಾಗ್ತಾ ಇದೆ, ಕೂಡಲೇ ಇದನ್ನ ಸರಿಪಡಿಸಬೇಕು ಅಂತ ಕೂಡ ಆಗ್ರಹಿಸಿದ್ರು. ಇದಲ್ಲದೆ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಅಧ್ಯಕ್ಷರು ಅನುಸರಿಸ್ತಾ ಇರುವಂತಹ ನೀತಿಗಳನ್ನ ಅವರು ತೀವ್ರವಾಗಿ ಖಂಡಿಸಿದ್ರು. ಸುದ್ದಿಗೋಷ್ಠಿನಲ್ಲಿ ಮಾತನಾಡಿದಂತಹ ಮತ್ತೋರ್ವ ಸದಸ್ಯರಾದಂತಹ ಆರ್ತಿಗೌಡ ಅವರು ಅಧ್ಯಕ್ಷರ ಈ ಧೋರಣೆಯನ್ನ ಖಂಡಿಸಿದ್ರು ಮತ್ತು ಬಡವರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಜಗದೀಶ್ ಸೇರಿದಂತೆ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ಅಧ್ಯಕ್ಷರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದಂತಹ ಅಧ್ಯಕ್ಷ ನರೇಶ್ ಅವರನ್ನು ಸಂಪರ್ಕಿಸಲು ಪ್ರಯತ್ನ ಮಾಡಲಾಗಿದೆ, ಆದರೆ ಅವರು ಸಂಪರ್ಕಕ್ಕೆ ಲಭ್ಯವಾಗಲಿಲ್ಲ ಅನ್ನುವಂತಹದ್ದು ನೆರೆದಿರುವಂತಹ, ಅಂದ್ರೆ ನೀವೇನು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಮಾಡ್ತಾ ಇರುವಂತಹ ಆರೋಪಗಳು. ವೀಕ್ಷಕರೇ, ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನರೇಶ್ ವಿರುದ್ಧ ಆಗಿರುವಂತಹ ಆರೋಪ, ನಡೆದಿರುವಂತಹ ಭ್ರಷ್ಟಾಚಾರಗಳು, ಹಾಗೆ ಅವರ ಮೇಲೆ ಬಂದಿರುವಂತಹ ಎಲ್ಲಾ ತರಹದ ಮಾತುಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಸ್ಥಳೀಯ ವರದಿಗಾರ ಆಗಿರುವಂತಹ ಮುನಿಯಪ್ಪ ಒಂದಷ್ಟು ಅವ್ರನ್ನ ಕೇಳೋಣ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ನಿಜವಾಗ್ಲೂ ಈ ತರ ಆಗಿದೆಯಾ, ಏನ್ ಕತೆ ಅಂತ. ಮುನಿಯಪ್ಪ ನಮಸ್ಕಾರ. ಮುನಿಯಪ್ಪ, ನಾವು ಸಾಕಷ್ಟು
ಬಹಳಷ್ಟು ಪಂಚಾಯಿತಿಗಳಲ್ಲಿ ವಿರೋಧ ಪಕ್ಷದಂತೆ ಇರುವಂತಹ ಕೆಲವು ಸದಸ್ಯರುಗಳು ಅಧ್ಯಕ್ಷರ ಮೇಲೆ ಮಾಡುವಂತಹ ಆರೋಪಗಳನ್ನು ಕೇಳಿರ್ತೀವಿ. ಅಂಥದ್ದೇ ಒಂದು ಪ್ರಕರಣ ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನರೇಶ್ ಮೇಲೆ ಬಂದಿದೆಯಾ ಅಂತ ಅನುಮಾನ. ಏನಿದು ಪ್ರಕರಣ, ಏನಾಗಿದೆ ಪ್ರಾಬ್ಲಮ್? ನಿನ್ನೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ನಾರಾಯಣಪ್ಪ ಮೊದಲಿಯಾರ್ ಮತ್ತು ದಲಿತ ಸಂಘಟನೆಯ ಪರಿವರ್ತನವಾದ ಮುನಿರಾಜು ಆನೇಕಲ್ ಕೃಷ್ಣಪ್ಪ ಅವರು ಈ ದೊಮ್ಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ಅತಿ ಹೆಚ್ಚಾಗಿ ನಡೀತಾ ಇದೆ. ಸರ್ಕಾರಿ ಭೂಮಿಗಳನ್ನ ಈ ಖಾತೆ ಮಾಡಿಕೊಟ್ಟಿದ್ದಾರೆ. 94C ಅಡಿನಲ್ಲಿ ಅರ್ಜಿ ಹಾಕೊಂಡಿರನೆ ಶ್ರೀಮಂತರಿಗೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಪ್ರೆಸ್ ಮೀಟ್ ಕರೆದಿದ್ರು. ಪ್ರೆಸ್ ಮೀಟ್ ಕರೆದಾಗ ಸರ್ ಇಲ್ಲಿವರೆಗೂ ಯಾವ್ದು ಈ ತರ ಆರೋಪಗಳು ಕಂಡು ಬಂದಿಲ್ಲ, ಕೇಳಿ ಬಂದಿಲ್ಲ ಅಂತ ಕೇಳಿದಾಗ ಇಷ್ಟೇ ಸಹ ಅದು ಗೋಪ್ಯವಾಗಿತ್ತು, ಈಗ ನಾವು ಕಣ್ಣಲ್ಲಿ ಕಂಡಿರೋದ್ರಿಂದ ನಾನು ಪ್ರೆಸ್ ಮೀಟ್ ಕರೆದು ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ ಅಂತ ನಾರಾಯಣಪ್ಪ ಮೊದಲಿಯವರು ಆರೋಪ ಮಾಡಿದ್ದಾರೆ. ಆರೋಪ ಮಾಡಿ ಸುಮಾರು 1/2 ಎಕರೆ ಈ ಖಾತೆ ಮಾಡಿಕೊಟ್ಟಿದ್ದಾನೆ ಅಂತ ಒಂದು ಆರೋಪ. ಇನ್ನೊಂದು ಕೆಲವು ಜಾಗದಲ್ಲಿ ಇನ್ನೂ ಕೆಲವು ಜಾಗದಲ್ಲಿ ಸರ್ಕಾರಿ ಜಾಗಗಳಿಗೆ ಫಾರಂ ನಂಬರ್ 9, 10, 11, 12 ನಮೂನೆ ಸಂಖ್ಯೆ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ. ಸರ್ ಅದೆಲ್ಲ ಪ್ರೂವ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ದಕ್ಕೆ ದಾಖಲೆ ಸಮೇತ ನಾನು ಇಟ್ಕೊಂಡಿದ್ದೀನಿ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಸರ್. ಹೇಳಿ ಈ ತರ ಆರೋಪ ಮಾಡಿದೊಂದು. ಆಮೇಲೆ ಏನಾಗ್ತಾ ಇದೆ, ಅಲ್ಲಿ ಭೂಮನಕುಂಟೆನಲ್ಲಿ ಸುಮಾರು ಜನ ಮನೆ ಕಟ್ಕೊಂಡಿದ್ದಾರೆ, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇವರು ನಾನು ನಮ್ಮ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರೋದ್ರಿಂದ ಅವರು ಸದಸ್ಯರು ಮತ್ತೆ ಅವರು ಮಾಜಿ ಸದಸ್ಯರಾಗಿದ್ದು ಕೋರ್ಟ್ ಅಲ್ಲಿ ಗೆದ್ದು ಬಂದು ಮತ್ತೆ ಅವರು 4 ವರ್ಷ ಕೇಸ್ ಹಾಕೊಂಡ್ಬಂದು ಈಗ ಇವರು ವಿರುದ್ಧವಾಗಿ ಇರೋರ್ನ ವಜಾಗರಿಸಿ ಇವರು ಒಂದು 2 ತಿಂಗಳಿಂದ ಈಚೆಗೆ 2-3 ತಿಂಗಳ ಈಚೆಗೆ ಸದಸ್ಯರಾಗಿ ಒಳಗಡೆ ಹೋಗಿದ್ದಾರೆ. ನೀವು ಇಷ್ಟು ದಿವಸ ಯಾಕೆ ಸರ್ ಕೇಳಿಲ್ಲ? ಮಾಜಿ ಸದಸ್ಯರಾಗಿದ್ರು ಇಷ್ಟು ದಿವಸ 4 ವರ್ಷ ಹಿಂದೆ ನೀವು ವಿರೋಧ ಅಂದ್ರೆ ನೀವು ನಿಮ್ಮ ಆಪೋಸಿಟ್ ಅವ್ರ ಮೇಲೆ ನೀವು ಕೇಸ್ ಹಾಕೊಂಡಿರೋ ಸಂದರ್ಭದಲ್ಲಿ ಆರೋಪ ಮಾಡ್ಲಿಲ್ಲ, ಈಗ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ. ಕೇಳಿದಾಗ ನಮ್ಗೆ ಅದು ಪುನಃ ದಾಖಲೆಗಳು ನನಗೆ ಸಿಕ್ತಿರ್ಲಿಲ್ಲ. ಸಿಗದಿರೋ ಕಾರಣದಿಂದ ನಾನು ಬಹಿರಂಗ ಪಡಿಸಕ್ ಆಗಿರ್ಲಿಲ್ಲ. ಈಗ ನಾನು ಪಂಚಾಯತಿ ಸದಸ್ಯನಾಗಿ ಅವ್ರನ್ನ ಕೋರ್ಟಲ್ಲಿ ನಾನು ಗೆದ್ಕೊಂಡ್ಬಂದು ಅವ್ರನ್ನ ಮನೆಗೆ ಕಳಿಸಿ ನಾನು ಈ ಸದಸ್ಯನಾಗಿ ಒಳಗಡೆ ಹೋಗಿದ್ದೀನಿ. ನನಗೆ ಸಿಕ್ಕಿರುವಂತ 6 ತಿಂಗಳ ಅವಧಿನಲ್ಲಿ ನಾನು ಸಾರ್ವಜನಿಕರಿಗೆ ಒಳ್ಳೇದ್ ಮಾಡಬೇಕು, ನನ್ನ ಓಟ್ ಹಾಕಿ ಗೆಲ್ಸಿರುವಂತ ಮತದಾರರಿಗೆ ನಾನು ಒಳ್ಳೇದ್ ಮಾಡಬೇಕು. ನನ್ನ ಮತದಾರ ಕ್ಷೇತ್ರದಲ್ಲಿ ಅಂದ್ರೆ ನನ್ನ 12ನೇ ವಾರ್ಡ್ ಅಲ್ಲಿ ಏನೋ ಗೆದ್ದಿದ್ದಾರೆ, ಅವರು ಗೆದ್ದಿರೋದನ್ನ ಮತದಾರರಲ್ಲಿ ಕೆಲವರು ಕಡು ಬಡವರು ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಭೂಮನಕುಂಟೆ ಆಗಿರೋದ್ರಿಂದ ಅದು ಸರ್ಕಾರಕ್ಕೆ ಮನವರಿಕೆ ಮಾಡಿಸಿ ನಾನು ಹಕ್ಕುಪತ್ರ ಕೊಡಿಸ್ಬೇಕು, ಆಮೇಲೆ ಅವ್ರು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಈ ತರ ಹೇಳಿದ್ರು. ಹೇಳಿರೋವಾಗ ಈ ರೀತಿ ಹೌದು ಸರ್, ಇದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣಿಗಳು ಜನಪ್ರತಿನಿಧಿಗಳು ಆಶ್ವಾಸನೆ ಕೊಡ್ತಾರೆ, ಮತ್ತೆ ಚುನಾವಣೆ ಗೆದ್ದಿದ್ದಾದ್ಮೇಲೆ ಯಾವುದೇ ಕಾರಣಕ್ಕೂ ನ್ಯಾಯ ಒದಗಿಸ್ಕೊಡಲ್ಲ. ನಾವು ಹಿಂದಿನ ದಿನದಿಂದ ನೋಡ್ತಾ ಇದೀವಿ, ಈಗಲೂ ಅದೇ. ಈಗ ಚುನಾವಣೆ ಎಂದಾಗ್ತಾ ಬರ್ತಾ ಇದೆ, ದೇಶ ಗ್ರೇಟ್ ಬೆಂಗಳೂರು ಒಳಪಡಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಯಾಕೆ ಸರ್ ಜನಗಳನ್ನ ಮತ್ತೆ ದಿಕ್ತಪ್ತಾ ಇದನ್ನು ಕೇಳಿದ್ದಕ್ಕೆ ಇಲ್ಲ ಈ ಸತಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ವೀರಪ್ಪ. ಈಗ ಅವರು ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅಸಲಿಗೆ ಈ ತರದ್ದೊಂದು ಭ್ರಷ್ಟಾಚಾರ ನಡೆದಿದೆ ಅಥವಾ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಅನುಮಾನ ಅಂತೂ ವ್ಯಕ್ತವಾಗ್ತಾ ಇದೆ. ನಿಮ್ಮ ಅನಿಸಿಕೆ ಏನೋ, ಹೌದಾ ಆ ತರ ಆಗ್ತಾ ಇದೆಯಾ? ಮೇಲ್ನೋಟಕ್ಕೆ ನಮ್ಗೆ ಯಾವ್ದು ಕಂಡು ಬರ್ಲಿಲ್ಲ, ಆದ್ರೆ ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ನಾವು ಅಧ್ಯಕ್ಷರನ್ನ ಮಾತಾಡ್ತಾನೆ ಅನ್ಕೊಂಡಿದೀವಿ, ಯಾಕಂದ್ರೆ ನಾವು ಅವ್ರನ್ನ ಮಾತಾಡ್ಬೇಕಲ್ಲ. ಹೌದು ಈ ತರ ಆರೋಪ ಮಾಡಿದ್ದಾರೆ ನಿಮ್ ಗ್ರಾಮ ಪಂಚಾಯತಿ ಸದಸ್ಯರು, ವಿರೋಧ ಪಕ್ಷದವರು, ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಅನ್ಕೊಂಡಿದೀನಿ. ಅವ್ರು ಏನಾದ್ರು ಸಾಧ್ಯವಾದ ನಾಳೆ ಏನಾದ್ರು ಪ್ರೆಸ್ ಮೀಟ್ ಮಾಡಿದ್ರೆ ಆ ಪ್ರೆಸ್ ಮೀಟ್ ನಲ್ಲಿ ನಾಳೆ ಕೇಳ್ಬೇಕಾಗ್ತದೆ. ನಾವು ಅವ್ರನ್ನ ಗಮನಕ್ಕೆ ತಂದು ಅವ್ರನ್ನ ಈ ತರ ಆರೋಪ ಮಾಡ್ತಾ ಇರೋದು ನಮ್ಮ ಸಮರ್ಪಕವಾಗಿ ನಮ್ಮ 13 ವಾರ್ಡ್ ಇರೋದ್ರಿಂದ 32 ಸದಸ್ಯರು ಇರೋದ್ರಿಂದ ಬಿಜೆಪಿ ಅವರು ಮಾತ್ರ ಅನುದಾನಗಳು ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರ ವಾರ್ಡ್ಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ವಾರ್ಡ್ಗಳಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆರತಿ ಗೌಡ ಅವರು ಹೆಂಗಸು ಒಂದು ಸದಸ್ಯರು ಆರೋಪ ಮಾಡಿದ್ದಾರೆ. ಆರತಿ ಗೌಡ ಅಂತ ಅವರು ಹಾಗೆ ಹೇಳಿದ್ದಾರೆ. ಹೌದು, ನಮ್ಗೆ ನಾನು 5 ವರ್ಷದಿಂದ ನಾನು ಸದಸ್ಯನಾಗಿದ್ದೆ, ನನ್ನ ವಾರ್ಡಿಗೆ ಯಾವುದೂ ಅಭಿವೃದ್ಧಿ ಕಾರ್ಯಗಳಿಗೆ ಕಾಮಗಾರಿಗಳಿಗೆ ಹಣನೇ ಬಿಡುಗಡೆ ಆಗ್ತಾ ಇಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ಥ್ಯಾಂಕ್ ಯು ಮುನಿಯಪ್ಪ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈಗ ಯಾವುದಾದ್ರೂ ಒಂದು ಪಂಚಾಯತಿನಲ್ಲಿ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅಂತಂದಾಗ ಪ್ರಶ್ನೆ ಮಾಡುವಂತಹದ್ದು ಸ್ಥಳೀಯ ಪಂಚಾಯತಿ ಸದಸ್ಯರಿಂದ ಹಿಡಿದು ಗ್ರಾಮಸ್ಥರ ತನಕಲೂ ಅವರ ಹಕ್ಕದು. ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡಬೇಕಾಗಿರೋದು ಯಾರು? ಅಧ್ಯಕ್ಷರು. ಆ ಉತ್ತರವನ್ನ ಪ್ರೆಸ್ ಮೀಟ್ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ನರೇಶ್ ಅವರು ಕೊಟ್ಟರೆ ಒಳ್ಳೆಯದು.
ಎಸ್, ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಸ್ಥಳೀಯರೊಬ್ರು ಮಾತನಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಮುನಿರಾಜ್ ಸರ್, DSS ಸ್ಟೇಟ್ ಆರ್ಗನೈಸರ್ಸ್. ಓಕೆ, ಅಂದ್ರೆ ದಸಂಸ ದಲಿತ ಸಂಘರ್ಷ ಸಮಿತಿ. ದಸಂಸ ಹೌಸ್ ಕಟ್ ವಿವರ್ತನವಾದ ದಸಂಸ. ಓಕೆ, ಮುನಿರಾಜ್ ಅವರೇ, ಏನ್ ಹೇಳ್ತೀರಿ? ಏನಿದು ಪ್ರಕರಣ? ತಮಗೆ ಎಷ್ಟು ಗೊತ್ತಿದೆ? ತಮ್ಮ ಆರೋಪ ಏನು? ಸರ್, ಈಗ ಮೊದಲೇ ಒಂದು ಸಬ್ಜೆಕ್ಟ್ ಏನಂದ್ರೆ, ಸರ್ಕಾರಿ ಜಮೀನು 180 ಸರ್ವೆ ನಂಬರ್ ಧ್ವಂಸಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ 16 ಗುಂಟೆ ಜಮೀನು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಂದ 2004-5ರಲ್ಲಿ ಮಂಜೂರಾಗಿತ್ತು. ಓಕೆ, ಆ ಜಮೀನು ಇಲ್ಲವರೆಗೂ ರಿಸರ್ವೇಶನ್ ಹಂಗೆ ಇದೆ. ಇವ್ರೇನ್ ಮಾಡಿದ್ದಾರೆ, 2018ರಲ್ಲಿ ಯಾರು ನಮ್ಮ ಪಂಚಾಯತಿಯವರು 2018ರಲ್ಲಿ ಯಾವುದೇ ಅವ್ರಿಗೆ ಅನುಮತಿ ಇಲ್ಲ, ಸರ್ಕಾರದ ಅನುಮತಿ ಇಲ್ದಿರಾನೆ ಬೆಸ್ಕಾಂ KEBಗೆ ಪಂಚಾಯತಿಯಲ್ಲಿ ರೆಜುಲೇಷನ್ ಮಾಡಿ ಅವ್ರಿಗೆ ಕೊಟ್ಟು ಹಸ್ತಾಂತರ ಮಾಡಿದ್ದಾರೆ. ಓಕೆ, ಸಾಮಾನ್ಯ ಸಭೆನಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನಮಗ್ ಗೊತ್ತಿರಂಗೆ ನಮ್ಮ 30-40 ವರ್ಷಗಳ ಹೋರಾಟದ ಅನುಭವದಲ್ಲಿ ಕಂದಾಯ ಇಲಾಖೆ ಅನುಮತಿ ಪಡೆದರೆ ಪಂಚಾಯತಿಗೆ ಯಾವುದೇ ಹಸ್ತಾಂತರ ಮಾಡಕ ಸರ್ಕಾರಿ ಜಾಗ ಬರಲ್ಲ. ಹೌದು, ಕರೆಕ್ಟ್. ಅದರಲ್ಲೂ ಸರ್ವೆ ನಂಬರ್ ಕರೆಕ್ಟ್. ಇವರ ವ್ಯಾಪ್ತಿ ಏನಿದೆ, ಪಂಚಾಯತಿ ವ್ಯಾಪ್ತಿ ಲಿಮಿಟೇಷನ್ ಏನಿದೆ ಅಂದ್ರೆ ಓನ್ಲಿ ಗ್ರಾಮ ತನ ಮಾತ್ರ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗುದು. ಹೌದು, ಅದು ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಕೂಡ ಇದೆ, 93 ಆಕ್ಟ್ ಅಲ್ಲಿ ಇದೆ. ಅದ್ರ ಪ್ರಕಾರ ಇವ್ರೇನ್ ಮಾಡಿದ್ದಾರೆ, ಬೆಸ್ಕಾಂ ಮಾಡಿದ್ದಾರೆ, ಯಾವುದೇ ಆಧಾರ ಮತ್ತೆ ಪಂಚಾಯತಿ ಸರ್ಕಾರದ ಅನುಮತಿ ಇಲ್ಲದೆ ಮಾಡ್ಬಿಟ್ಟಿದ್ದಾರೆ. ಅದು ತಮಗೂ ಗೊತ್ತಾಗಿರಲಿಲ್ಲ ಸರ್. ಮೊನ್ನೆ ಗೊತ್ತಾಯ್ತು ನಮ್ಗೆ. ಅವ್ರ KEB ಅವರು ಯಾರೋ ಬೆಸ್ಕಾಂ ಅವ್ರಿಗೆ ಕೆಲಸ ಮಾಡಕ್ ಬಂದ್ರು. ನಮ್ಮ ಸಂಘಟನೆಯವರು ಮತ್ತೆ ನಮ್ಮ ನಾರಾಯಣಪ್ಪ ಅವರು ಎಲ್ಲ ಸೇರಿ, ಗ್ರಾಮದ ಕೆಲವು ಹಿರಿಯ ಮುಖಂಡಗಳೆಲ್ಲ ಸೇರಿ ಆ ಕೆಲಸನ ನಿಲ್ಲಿಸ್ತೀರಿ ಸರ್. ಇದೊಂದು ಅಧಿಕೃತ ಮತ್ತು ಅಕ್ರಮದಿಂದ ಒಂದ್ ಕೆಲಸ ಪಂಚಾಯತ್ ಮಾಡಿದ್ದಾರೆ 2018ರಲ್ಲಿ. ಈಗಾಗಲೇ ನಾವು ಕೆಲಸ ಮಾಡಕ್ ಬಿಟ್ಟಿಲ್ಲ, ಬೆಸ್ಕಾಂ ಅವ್ರಿಗೆ ನಿಲ್ಸಿದ್ದೀವಿ. ಒಂದು. ಎರಡನೇದು ಬಂದು ಸರ್ಕಾರಿ ಜಾಗಗಳು 180 ಸರ್ವೆ ನಂಬರು 233, 207 ಎಲ್ಲೆಲ್ಲಿ ಖಾಲಿ ಇದೆ, ಅಕ್ರಮವಾಗಿ ಕಂದಾಯ ಅಧಿಕಾರಿಗಳನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಭೂಮಾಲೀಕರಿಗೆ ಆ ಜಾಗಗಳನ್ನ ಖಾತೆಗಳು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಸಾಗುವಳಿ ಚೀಟಿ ಇರೋರಿಗೋ ಅಥವಾ ಹೇಗೆ? ಇಲ್ಲ, ಸಾಗುವಳಿ ಚೀಟಿ ಇಲ್ದವರಿಗೆ. ಭೂಮಾಲೀಕರು ಅಂದ್ರೆ ದೊಡ್ಡ ದೊಡ್ಡ ಭೂಮಾಲೀಕರಿಗೆ. ಅದು ಹೇಗೆ ಸಾಧ್ಯ ಸರ್? ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಸರ್. ಮುನಿರಾಜ್ ಒಂಚೂರು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಆರೋಪ ಮಾಡ್ಬೇಕು, ಸತ್ಯ. ಓಕೆ, ಐ ಅಗ್ರಿ. ಅದಕ್ಕೆ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹಕ್ಕಿದೆ, ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ಆದ್ರೆ ಈಗ ಸಾಗುವಳಿ ಚೀಟಿ ಇಲ್ಲ ಅಂತ ಹೇಳಿದ್ರೆ, ಹಾಲಿ ನಿಮ್ಮ ಹೆಸರಲ್ಲಿ 4 ಎಕರೆಗಿಂತ ಹೆಚ್ಚು ಜಮೀನಿತ್ತು ಅಂತ ಹೇಳಿದ್ರೆ, ಅಥವಾ 1 ಎಕರೆ 2 ಎಕರೆ ಇದ್ರೂ ಕೂಡ ನಿಮಗೆ ಗ್ರಾಂಟ್ ಮಾಡ್ಲಿಕ್ಕಾಗದು ಸಾಗುವಳಿ ಚೀಟಿ ಇದ್ರೂ 2 ಎಕರೆ ಮಾತ್ರ, 1 ಎಕರೆ ಮಾತ್ರ. ಇಲ್ಲಿ ಹೆಂಗೆ ಎಕರೆ ಗಟ್ಲೆ ಮಾಡಕ್ ಸಾಧ್ಯ? ಅದೇ ಸರ್, ಏನಂತ ಗೊತ್ತಾಗ್ತಾ ಇಲ್ಲ. ತಹಶೀಲ್ದಾರ್ ಏನ್ ಮಾಡ್ತಾ ಇದಾರೆ ಸರಿ? ಇದು ಬರೀ PDO ಕತೆ ಅಲ್ವಲ್ಲ. ತಹಶೀಲ್ದಾರ್ ನಿಜ ಸರ್ಕಾರಿ ಗಮನಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗಳಿಗೆ, ಈ ಒಂದು ಸ್ಥಳೀಯ ರೆವಿನ್ಯೂ ಅಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದೀರಿ. ಅರ್ಜಿಗಳು ಕೊಟ್ಟಿರೋದು ನಮ್ಮ ಹತ್ರ ಎಲ್ಲ ದಾಖಲೆಗಳೈತೆ. ಅವರು ಕೂಡ ಅದರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ. ಯಾಕೆ? ಏನಿರಬಹುದು? ಏನಂತ ಗೊತ್ತಾಗ್ತಾ ಇಲ್ಲ ಸರ್. ಒಂಥರ ಏನೋ ಕತ್ಲೆ ಮನೋಳು ಕಂಡ್ಬಿಟ್ಟಂಗೆ ಅಡ್ಜಸ್ಟ್ಮೆಂಟ್ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೆವಿನ್ಯೂ ಅವರು ಮತ್ತು ಪಂಚಾಯತಿಯವರು. ಅಯ್ಯೋ. ಸರ್, ಅದಕ್ಕೋಸ್ಕರ ನಾವು ಪ್ರೆಸ್ ಮೀಟ್ ಕರೆದಿತ್ತು. ಸುಮಾರು ಅಧಿಕಾರಿಗಳು ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದು ಕೂಡ ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಎಲ್ಲ ಭೂ ಮಾಲೀಕರ ಪರವಾಗೇ ಪಂಚಾಯತಿ ಇದೆ, ರೆವಿನ್ಯೂ ಅಧಿಕಾರಿಗಳು ಕೂಡ ಇದ್ದಾರೆ. ಇರ್ಬೋದೇನೋ ಅನ್ಕೊಂಡಿದ್ದಾರೆ, ಇದ್ದಾರೆ ಅಂತ ನನ್ಗೇನ್ ಕನ್ಫರ್ಮ್ ಇಲ್ಲ. ಮತ್ತೆ ಇವ್ರು ಕ್ರಮ ಜರುಗಿಸಿಲ್ಲ ಅಂದ್ರೆ ರೆವಿನ್ಯೂ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆದಂಗೆ ಸರ್. ಹೀಗಿದೆ. ಇನ್ನು ಉಳಿದಿತ್ತು ಪಂಚಾಯತಿ ಕಾಲೇಜ್ ಅಲ್ಲ, ಸರ್ಕಾರಿ ಕಾಲೇಜು 6 ಎಕರೆ ಜಮೀನ್ ಮಂಜೂರಾಗಿದೆ. ಅದು ನಾವೇ ಕೂಡ ಹೋರಾಟ ಮಾಡಿ 30 ವರ್ಷಗಳ ಹೋರಾಟ ಮಾಡಿ ಸರ್ಕಾರಿ ಕಾಲೇಜ್ ಬೇಕು ನಮ್ಮೂರ್ಗೆ ಅಂತ ಹೇಳಿ ನಮ್ಮ ಸಂಘಟನೆ, ನಮ್ಮ ಆರ್ಗನೈಸರ್ಸ್ ಮತ್ತೆ ಕೆಲವು ಗ್ರಾಮದ ಸದಸ್ಯರುಗಳು 30 ವರ್ಷಗಳ ಹೋರಾಟ ಮಾಡಿ 6 ಎಕರೆ ಜಮೀನ್ ಮಂಜೂರು ಮಾಡ್ತೀವಿ ಸರ್. ಗ್ರೇಟ್. ಓಕೆ, ಅದು ಸರ್ಕಾರಿ ಕಾಲೇಜ್ ಆಗಿದೆ. ಮತ್ತೆ ಕಾಂಪೌಂಡ್ ಇರ್ಲಿಲ್ಲ. 20 ವರ್ಷಗಳಿಂದ ಅದು ಬಯಲಾಗಿ ಇತ್ತು. ಅದರೊಳಗೆ ವಾಕಿಂಗ್ ಮಾಡೋದು, ಮತ್ತೆ ಈ ಅನೇಕ ಅಕ್ರಮ ಚಟುವಟಿಕೆಗಳು ಮಾಡೋದು, ಮದ್ಯಪಾನ ಮಾಡೋದು, ಕೆಲವು ಊರ ಗ್ರಾಮಸ್ಥರುಗಳು, ಕೆಲವು ರಾಜಕಾರಣಿಗಳು ಅಲ್ಲೇ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದು, ಈ ಒಂದೆಲ್ಲ ನಮ್ಮ ಗಮನಕ್ಕೆ ಬರ್ತಾ ಇತ್ತು. ತಕ್ಷಣ ನಾವು ಅದನ್ನ ಎಚ್ಚೆತ್ಕೊಂಡು ಆ ಒಂದು ಕಾಲೇಜಲ್ಲಿ ನಾನು ಕೂಡ ನಂಬರ್ಶಿಪ್ ತಗೊಂಡಿದ್ದ. ಸರಿ. ಆ ಬಡ ಮಕ್ಕಳಿಗೆ ಪಾಪ ಬಹಳ ತೊಂದರೆಗಳು ಕೊಡ್ತಾ ಇದ್ರು. ಅಲ್ಲಿ ಏನೋ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಸರಿ. ಹಂಗಾಗಿ ಏನ್ ಮಾಡಿದ್ವಿ, ನಾವು ಒಬ್ಬ NGO ಅವ್ರನ್ನ ಭೇಟಿ ಮಾಡಿ, ನಮ್ಮ
ಸ್ಟಾಫ್ನವ್ರು, ಕಾಲೇಜ್ ಸ್ಟಾಫ್ನವರು ನಾವೆಲ್ಲ ಭೇಟಿ ಮಾಡಿ ಅಂಜಿಯವ್ರ ಕಡೆಯಿಂದ ಒಂದು 15 ಲಕ್ಷ ರೂಪಾಯಿ ಅವರು ದಾನವಾಗಿ ಕೊಟ್ರು ಸರ್. ಅದನ್ನ ತಾತ್ಕಾಲಿಕವಾಗಿ ತಂತಿ ಬೇಲಿ ಹಾಕಿದ್ವಿ ಸರ್. ಈಗ ಇದು ಒಳಗಡೆ ಪ್ರವೇಶ ಇಲ್ಲಲ್ಲ, ಕಾರುಗಳು ನಿಲ್ಸ್ಕೊಳಕ್ಕೆ ಪಾರ್ಕಿಂಗ್ ಅಲ್ಲ ಅಂತ ಹೇಳಿ ಅಲ್ಲಿ ವಾಸ ಮಾಡತಕ್ಕಂಥ ಕೆಲವು ರಾಜಕಾರಣಿಗಳು, ಸ್ಥಳೀಯ ರಾಜಕಾರಣಿಗಳು ನಮ್ಗೆ ಅಲ್ಲಿ ಕಾಂಪೌಂಡ್ ಹಾಕೋಕ್ಕೂ ಬಿಟ್ಟಿರಲಿಲ್ಲ, ಗಲಾಟೆಗಳು ಮಾಡೋದು. ಚೇರ್ಮನ್ ನರೇಶ್ ಅಂತ, ಬಿಜೆಪಿ ಚೇರ್ಮನ್ ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಮತ್ತು ಅವರ ಹಿಂಬಾಲಕರು ಕಾಂಪೌಂಡ್ ಹಾಕಕ ತಡೆ ಹಾಕೋದು. ಅವ್ರು ಸ್ವಲ್ಪ ಇನ್ನೂ ಸರ್ಕಾರಿ ಜಮೀನು ಒತ್ತುವರಿ ಐತೆ ಅಂದ್ರೆ, ನೋಡಪ್ಪ ಒತ್ತುವರಿ ಜಮೀನು ನಾವೇನ್ ಮನೆಗೆ ತಗೊಂಡ್ ಹೋಗ್ತಾ ಇಲ್ಲ, ಸರ್ಕಾರಿ ಕಾಲೇಜ್ ಒಳಗೆ ಐತೆ ಒಂದ್ ಸ್ವಲ್ಪ. ಆಮೇಲೆ 3 ಕಡೆ 4 ಕಡೆ ರೋಡ್ಗಳಿಗೆ ಹೋಗಿದೆ. 6 ಎಕರೆ ಜಮೀನು ಮಂಜೂರಾತಿಯಲ್ಲಿ ಬರೀ 1 ಎಕರೆ ಮಾತ್ರ ಸಾಲ್ಟೇಜ್ ಇದೆ. ಇನ್ನು ಸರ್ಕಾರಿ ಒತ್ತುವರಿ ಜಮೀನು ಇಟ್ಕೊಳ್ಳಿ ಬಿಡ್ರಿ, ಅದು ಸರ್ಕಾರ ಸೇರ್ಕೊಂಡಿದೆ, ಅದು ಕಾಲೇಜ್ ಸರ್ಕಾರದ್ದೇ ಅಂತ ಹೇಳಿ ಎಷ್ಟೇ ವಾದ ಮಾಡಿದ್ರು ಕಾಂಪೌಂಡ್ ಬಿಟ್ಟಿರಲಿಲ್ಲ. ಸರಿ, ನಾವೇನ್ ಮಾಡಿದ್ವಿ, ಸಂಘಟನೆಯಿಂದ ಆರ್ಗನೈಸ್ ಮಾಡಿ ಒಂದು 50 ಜನ ನಮ್ಮ ಲೀಡರ್ಸ್ ಎಲ್ಲ ಬಂದು ಅದನ್ನ ಕಾಂಪೌಂಡ್ ಹಾಕಿ ಮುಗಿಸ್ತೀವಿ ಸರ್. ಕಾಲೇಜ್ ವಿಚಾರ ಇಷ್ಟು ಸಬ್ಜೆಕ್ಟ್. ಅಂದ್ರೆ ಮೇಲಿನ ಮೇಲೆ ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಪಂಚಾಯತ್ ಅಲ್ಲಿ ಆಗ್ತಾ ಇದೆ ಸರ್. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಮುನಿರಾಜು ಅವರೇ. ಥ್ಯಾಂಕ್ ಯು ಸರ್. ಆಮೇಲೆ ಉಳಿದಿದ್ದು ನಮ್ಮ ಪಂಚಾಯತ್ ಸರ್. ವಾಟ್ ನೆಕ್ಸ್ಟ್, ಏನ್ ಮಾಡ್ಬೇಕು ಅಂತ ಇದ್ರಿ ಇವಾಗ? ನಾವು ಈಗ ಆಗಿರೋ ಬೆಳವಣಿಗೆಗಳು ಮತ್ತೆ ಅಕ್ರಮವಾಗಿ ಖಾತೆಗಳಾಗಿರೋ ಪಂಚಾಯತ್ ಒಳಗೆ ಯಾವುದೇ ರೆವಿನ್ಯೂ ಅಧಿಕಾರಿಗಳ ಅನುಮತಿ ಇಲ್ದಿರನೆ ಅಕ್ರಮ ಆಗಿರೋ ವಜಾ ಆಗ್ಬೇಕು. ಅವೆಲ್ಲ ಚಾಲು ಮಾಡಿಲ್ಲ ಅಂದ್ರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ನೀವು PI ಹೋಗ್ತೀರಾ? ಇಲ್ಲ, ನಾವು ಪಂಚಾಯತಿ ಮುಂದೆ ಅಥವಾ ಯು ಆಫೀಸ್ ಮುಂದೆ, ತಾಲೂಕ್ ಆಫೀಸ್ ಮುಂದೆ 100 ಜನ ಸೇರಿ ಅಹೋರಾತ್ರಿ ಧರಣಿ ಮಾಡ್ಬೇಕಂತ ಪ್ಲಾನ್ ಇದೆ ಸರ್. ಓಕೆ, ಒಳ್ಳೇದಾಗ್ಲಿ, ಮಾಡಿ, ಬಡವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಲ್ಪ ಪಂಚಾಯತ್ ಸದಸ್ಯರಾದಂತ ನಾರಾಯಣಪುರ ಹತ್ರ ಹೆಚ್ಚಿನ ಮಾಹಿತಿ ಇದೆ, ಅದನ್ನ ಸ್ವಲ್ಪ ತಾವು ಇದನ್ನ ಪಡ್ಕೊಳ್ಳಿ. ಅವ್ರನ್ನು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಏಜೆನ್ಸಿ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಮುನಿರಾಜು ಅವರ ಮಾತು ಇದು. ನರೇಶ್ ಅವರು ಯಾವುದೋ ಒಂದು ಕಾಲೇಜು ಕಾಂಪೌಂಡ್ ಕಟ್ಟೋ ವಿಚಾರದಲ್ಲಿಯೂ ಕೂಡ ತಮ್ಮ ಹಸ್ತಕ್ಷೇಪವನ್ನು ಮಾಡಿದ್ರಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ಕಾರಿ ಸಾಂವಿಧಾನಿಕ ಹುದ್ದೆಗೆ ಒಳಗಾಗಿರುವಂತಹ ವ್ಯಕ್ತಿ, ಸ್ಯಾಲ್ರಿ ತಗೋತಾರೆ ಅವರು. ಗ್ರಾಮ ಪಂಚಾಯತಿ ಸದಸ್ಯರು ತಗೋತಾರೆ, ಅಧ್ಯಕ್ಷರು ತಗೋತಾರೆ. ವಿಕೇಂದ್ರೀಕರಣದ ಆಡಳಿತದ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಅವ್ರವ್ರ ಅಧಿಕಾರ ಅವ್ರವರೇ ಮಾಡ್ಕೋಬೇಕು ಅಂತ. ಗ್ರಾಮದ ಗ್ರಾಮಸ್ಥರುಗಳೆಲ್ಲ ಸೇರ್ಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಕುಂದು ಕೊರತೆಗಳನ್ನ ತಾವಾಗಿ ಬಗೆಹರಿಸಿಕೊಳ್ಳಬೇಕು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ತನಕ ಹೋಗೋ ಅವಶ್ಯಕತೆ ಇಲ್ಲ, ನಮ್ದನ್ನ ನಾವು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಗಾಂಧಿ ಅವರ ಕನಸಿನಂತೆ ಇದು ವಿಕೇಂದ್ರೀಕರಣದ ಆಡಳಿತ ಬಂತು. ಈ ವಿಕೇಂದ್ರೀಕರಣದ ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಅಲ್ಲಿಗೆ ಖುದ್ದು ಅಧ್ಯಕ್ಷರೇ ಈ ರೀತಿ ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೊಂದು ಆರೋಪ, ಸತ್ಯನಾ ಸುಳ್ಳ ಗೊತ್ತಿಲ್ಲ, ಬಟ್ ಅವರು ಹೇಳ್ತಾ ಇದ್ದಾರೆ, ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಾನು ಖುದ್ದು ನರೇಶ್ ಅವ್ರ ಜೊತೆನೂ ಮಾತನಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತಾದರೂ ಸರಿ, ನಾಳೆ ಆದರೂ ಸರಿ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡ್ತೀರಿ ಅಂತ ಹೇಳಿದ್ರೆ ಈಡನ್ಸ್ ನ್ಯೂಸ್ ಓಪನ್ ಆಗಿ ಹೇಳ್ತಾ ಇದೆ, ದಯವಿಟ್ಟು ತಾವು ತಮ್ಮ ಅನಿಸಿಕೆಯನ್ನ, ತಮ್ಮ ಪ್ರತಿಕ್ರಿಯೆಯನ್ನ ಕೊಡಬೇಕು, ಕೊಡದೇ ಇರಕೂಡುದು. ಯಾಕೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ಕೆಲಸ ಆರೋಪ ಬಂದಾಗ ಉತ್ತರಿಸ್ಬೇಕು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮುನಿರಾಜು ಅವರು ಇಷ್ಟೊತ್ತು ತನಕ ಮಾತನಾಡಿದ್ರು.
ಅವರು ಕಡೆಯಲ್ಲಿ ಹೇಳ್ತಾರೆ ಏನಂತ, ರಾಮಪ್ಪ ಅವ್ರ ಜೊತೆ ಮಾತನಾಡಿ ನಿಮಗೆ ಗೊತ್ತಾಗ್ತದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾರಾಯಣಪ್ಪನವರೇ, ಗ್ರಾಮ ಪಂಚಾಯಿತಿ ಸದಸ್ಯರು ತಾವು. ಹೌದು ಸರ್. ನಿಮ್ಮದೇ ಗ್ರಾಮ ಪಂಚಾಯಿತಿ ಮೇಲಗಡೆ ತಾವು ಆರೋಪ ಮಾಡ್ತಾ ಇದ್ದೀರಿ. ಹೌದು ಸರ್. ಏನ್ ಅವ್ರು ಬಿಜೆಪಿ ಅಂತನಾ? ಇಲ್ಲ, ಬಿಜೆಪಿ ಅಂತಿಲ್ಲ. ಒಬ್ಬ ಅಧ್ಯಕ್ಷನಾದವರು ನಮ್ಮ ಧ್ವಂಸಂದ್ರದಲ್ಲಿ 32 ಜನ ಸದಸ್ಯರಿಗಿದ್ದೀರಿ. ಸದಸ್ಯರು ಏನಾನ ಆನ್ಸರ್ ಕೇಳೋವಾಗ ಆತ್ನು ನಮ್ಗೆ ಸಮಾಹಿತಿ ಮಾಡ್ಬೇಕು ಸರ್, ಮಾಡೋದಿಲ್ಲ. ಏನೋ ಅದನ್ನ ದೌರ್ಜನ್ಯ ಮಾಡ್ತಾನೆ. ನಾನು SC ಅಂದ್ಬಿಟ್ಟು ನನ್ನ ದೌರ್ಜನ್ಯ ಮಾಡ್ತಾನೆ. ನಾವು SC ಅಂತ ಅದ್ನ ಹೇಳಕ್ಕೆ ಹೋಗೋದಿಲ್ಲ. ಆತನೇ ಬಾಯಿನಾಗೆ ಆತನ ಬಳಸ್ಕೊಂತಾನೆ. ಅದಕ್ಕೆ ನಾವೇನ್ ಹೇಳ್ತೀರಿ ಅಂದ್ರೆ, ಸರ್ಕಾರಿ ಜಮೀನು ಮಧುಪುರ ಕಾಲೇಜ್ಗೆ ಒಂದು 6 ಎಕರೆ ಮಂಜೂರಾಗಿದೆ. ಆವಾಗ ಇತ್ನು ಮಂಜೂರು ಆದವಾಗ ಇತ್ನು ಹುಟ್ಟೇ ಇರ್ಲಿಲ್ಲ. 45 ವರ್ಷ ಆಗಿದೆ. ಮೊನ್ನೆ ಯಾರೋ NGO ಅವರು ಕಾಂಪೌಂಡ್ ಹಾಕೋದಿಕ್ಕೆ ನಮ್ಗೆ ಸರ್ಕಾರ ಮಾಡುದು ಕಾಂಪೌಂಡ್ ಹಾಕಿಸ್ರಿ. ಆವಾಗ ಇತ್ನು ಬಂದು ತಡೆ ಹಾಕಿದಾಗ ನಾನೇನ್ ಹೇಳ್ದೆ, ನೋಡಪ್ಪ ನರೇಶ, ನೀನ್ ಹಂಗೆಲ್ಲ ಮಾತಾಡ್ಬೇಡ, ಕಾಂಪೌಂಡ್ ಹಾಕೋದು ಇಲ್ಲಿ ಸುಮಾರು ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಹೆಣ್ಣು ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಆಮೇಲೆ ನಾವ್ ಏನಾರ ಬೇಕಂದ್ರೆ ಕುತ್ತಿ ಮಾತಾಡೋಣ ಅಂತ ನಾನು ಹೇಳ್ದೆ ಸರ್. ಇಲ್ಲ ಆಗೋದಿಲ್ಲ, ನೀನು ಹಂಗಾಗ್ತೀನಿ ನೀನು ಹಾಕೊಂಡ. ಇಲ್ಲ ನೀನು ನೋಡಪ್ಪ, ಇಷ್ಟೊತ್ತು ನಿಮ್ಗೆ ಬೆಲೆ ಕೊಟ್ಟೆ, ಇನ್ ಬೆಲೆ ಕೊಡಕ್ಕಾಗಲ್ಲ, ಈ ಕಡೆ ಬಾ ಅಂದೆ. ನಾನು SC ಒಬ್ಬ ಚೇರ್ಮನ್ ಅನ್ಬಿಟ್ಟು ನನ್ನ ಅವಮಾನ ಮಾಡ್ತಾ ಇದ್ದೆ, ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂದ್ರು. ಸರಿ ಕೊಡೋಗಪ್ಪ, ನನ್ಗೇನ್ ತೊಂದರೆ ಇಲ್ಲ ಅಂತ ನಾನು ಅದನ್ನ ಬಿಟ್ಟಿಲ್ಲ. ಆಮೇಲೆ ಕಾಂಪೌಂಡ್ ಹಾಕಿದೆ. ಆಮೇಲೆ ಅವ್ರ ತಾಯಿ ಆತ ನನ್ನ ಮಗನ ಮೇಲೆ ನನ್ನ ಮೇಲೆ ಅವರ ಶಬ್ದಗಳಿಂದ ಮಾತಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಸರ್. ಇವಾಗ ಸರ್ಕಾರಿ ಜಾಗ ಉಳಿಸಿದ್ರೆ ನಮ್ಮ ಧ್ವಂಸಂದ್ರದಲ್ಲಿ ಏನಕ್ಕೆ ಒಂದು ಅನುಕೂಲ ಆಗುತ್ತಲ್ಲ ಸರ್. ಇವಾಗ ಧ್ವಂಸಂದ್ರ ಗ್ರಾಮ ಪಂಚಾಯತಿ ಹತ್ರ ಒಂದು ಸರ್ಕಾರಿ ಹಾಸ್ಪಿಟಲ್ ಇದೆ. ನಾರಾಯಣಪ್ಪನವ್ರೆ, ಇವಾಗ ನಿಮಗೂ ನರೇಶ್ ಅವ್ರಿಗೂ ವೈಯಕ್ತಿಕ ಜಗಳವೋ ಇದು, ಅಥವಾ ಗ್ರಾಮಕ್ಕೆ ಗ್ರಾಮ ಪಂಚಾಯತಿಗೆ ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯನೋ ಇದು? ಧ್ವಂಸಂದ್ರ ಸರ್ಕಾರಿ ಜಮೀನು ಧ್ವಂಸಂದ್ರ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್, ಅಷ್ಟೇ. ವೈಯಕ್ತಿಕ ಏನಿಲ್ಲ ಸರ್, ವೈಯಕ್ತಿಕ ಎಲ್ಲ ಏನಿಲ್ಲ. ಏನು ಪ್ರಾಬ್ಲಮ್ ಆಗಿರೋದೇನು? ನರೇಶ್ ಅವರು ಅಂತದ್ದು ಏನ್ ಮಾಡಿದ್ದಾರೆ? ಅವರು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಗೆ ಇವಾಗ ಈ ಜಾಗನ ಉಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆಲ್ಲ ಅನುಕೂಲ ಆಗುತ್ತಲ್ಲ ಸರ್. ಏನ್ ಅನುಕೂಲ ಆಗುತ್ತೆ ನಿಮ್ಗೆ? ಕಾಲೇಜು ಜಾಗ ಸರ್ 6 ಎಕರೆ ಮಂಜೂರಾಗಿದೆ. ಓಕೆ. ಅದ್ರಲ್ಲಿ ಮಧುಪುರ ಕಾಲೇಜು ನಡೀತಾ ಇದೆ ಇವಾಗ ಆಲ್ರೆಡಿ. ಓಕೆ. ಎಷ್ಟು ಇದರಲ್ಲಿ ಅದು ಕಾಲೇಜ್ ಕಟ್ಟಿದ್ರು ನಮ್ಮ MLA ಸಾಹೇಬರು ಶಿವಣ್ಣವರು. ಓಕೆ. ಅದು ಏನಲ್ಲಿ ಕುಡಿದ್ಬಿಟ್ಟು ಪುಡ್ರೆಲ್ಲ ಜಮಾ ಆದ್ರೆ ಪ್ರಾಬ್ಲಮ್ಗಳು, ಅಲ್ಲಿ ಮಕ್ಳಿಗೆ ಸ್ಕೂಲ್ ಬರೋದಕ್ಕೆ ಹಿಂದೇಟ್ ಆಗ್ತಾ ಇದ್ರು. ನಾವ್ ಯಾರನ್ನ ಇಟ್ಕೊಂಡು ಕಾಂಪೌಂಡ್ ಹಾಕಿದ್ರಿ, ಅದಕ್ಕೆ ಅಡ್ಡ ಬಂದ ಬೇಡ ಅಂತ ಹೇಳಿದ್ರೆ ಒಳ್ಳೆ ಮಾತಾಗಿದೆ, ಕೇಳಲಿಲ್ಲ. ಸರಿ ಆಗ್ತಿದೆ, ಏನಾಗುತ್ತೆ ಆಗ್ಲಿ ಅನ್ಬಿಟ್ಟು ನಾನು ಕಾಂಪೌಂಡ್ ಹಾಕಿಸ್ಬಿಟ್ಟು ಸುಮ್ನೆ ಆದೆ. ಸರಿ ಆಮೇಲೆ 16 ಗುಂಟೆ 2004-05 ಸರ್ಕಾರಿ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಗೆ ಆದೇಶ ಆಗಿದೆ. ಅದನ್ನ ಇವರು ಬೆಸ್ಕಾಂಗೆ ಬರೆದು ಬಿಟ್ಟಿದ್ದಾರೆ. ಬೆಸ್ಕಾಂಗೆ ಅಲ್ಲೇ ಬಿಲ್ಡಿಂಗ್ ಕಟ್ಟೋದು ಅಂತ ಹೇಳಿ ದೌರ್ಜನ್ಯ ಮಾಡಿದ್ರು. ನಾನು ಹೇಳ್ದೆ, ನೋಡಪ್ಪ ಪಂಚಾಯತಿ ನಾವು ಒಬ್ಬ ಜಿಲ್ಲಾಧಿಕಾರಿಗೆ ನಾವು ದೊಡ್ಡವರಲ್ಲ, ನಾವು ಪಂಚಾಯತಿನ ಸರ್ಕಾರಿ ಜಮೀನ ನಾವು ಪಂಚಾಯತಿಯಲ್ಲಿ ಬೆಸ್ಕಾಂ ಕೊಡೋದಕ್ಕೆ ಬರೋದಿಲ್ಲ, ವಿಲೇವಾರಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಾನು ಹೇಳ್ದೆ. ಸರಿ ಇದನ್ನ ಅದಕ್ಕೆ ಸುಮಾರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದೆ ಸರ್. ನಾನು ಅದಕ್ಕೆ ಸುಮ್ಮನೆ ನಾನು ಒಂದು ಎಲೆಕ್ಷನ್ ಪಿಟಿಷನ್ ಕೇಸ್ ಹಾಕಿ ನಾನು ಕೇಸ್ ಗೆದ್ದಿ ನಾನು ಪಂಚಾಯತಿ ಒಳಗೆ ಹೋಗಿರೋದು. ನಾನು 2 ಮೀಟಿಂಗಲ್ಲೂ ನೋಡಿದೆ ಸರ್. ಫಸ್ಟ್ ಮೀಟಿಂಗ್ ಅಲ್ಲಿ ಹಂಗೆ ದೌರ್ಜನ್ಯ ಮಾಡಿದೆ. 2ನೇ ಮೀಟಿಂಗ್ ಅಲ್ಲಿ ನಾವು ಸ್ವಲ್ಪ ದೌರ್ಜನ್ಯ ಮಾಡಿದ್ವಿ. ನಾವು ನಮ್ಮ ಜಯದೇವ್ ಅಂತಿದ್ದಾರೆ, ನಮ್ಮ ಜಯದೇವ್ ಕಾಂಗ್ರೆಸ್, ನಾವು ಕಾಂಗ್ರೆಸ್. ಅವರು ಸ್ವಲ್ಪ ದಬ್ಬಾಳಿಕೆ ಮಾಡಿದ್ವಿ. ನಾವು ಭಯ ಬಿದ್ದಿಲ್ಲ. ನೋಡ್ರಿ ಅಧ್ಯಕ್ಷರು ಏನಿದೆ ಅದೇ ಮಾತಾಡ್ಬೇಕು, ನೀವು ಜಾಸ್ತಿ ಮಾತಾಡಬಾರ್ದು, ಊರಿನ ಕಡೆ ಗಮನ ಇರಲಿ. ಬೆಸ್ಕಾಂ ಅವರು ನಂಬರ್ 1 ಅಲ್ಲಿ ಇದಲ್ಲ, ಎಲ್ಲಾನು ಕೊಂಡ್ಕೊಂಡು ಕಟ್ಕೊಂತಾರೆ. ಇಲ್ಲದ್ರೆ 180 ಮೊತ್ತ ಜಾಗ ಇದೆ, ಕಟ್ಕೊಳಕ್ಕೆ ನೀವು ವ್ಯವಸ್ಥೆ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದು ಸರ್ಕಾರನೇ, ಇದು ಸರ್ಕಾರನೇ. ನಾಳೆ ನಮ್ದು ರೋಡ್ 75 ಅಡಿ ರೋಡ್ ಆಗುತ್ತೆ, ಅವಾಗ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ತೊಂದರೆ ಆಗುತ್ತೆ. ಅಲ್ಲಿ ಸ್ಕೂಲ್ ಜಾಗ ಇದೆ, ನಾವು ಸ್ಕೂಲ್ ಕಟ್ಕೊಳೋಣ ಅಂತ ನಾವು ಮಾತಾಡ್ತೀವಿ ಸರ್. ಆಮೇಲೆ ಏನ್ ಗೊತ್ತಾ ಸರ್, ಇವಾಗ ನಮ್ಮ ಪಂಚಾಯಿತಿಯಲ್ಲಿ 13 ಜನ ಸದಸ್ಯರು ನಮ್ಮ ಚೇರ್ಮನ್ಗಳಾಗಿದ್ದಾರೆ. ಇಂಥ ಚೇರ್ಮನ್ ನನಗೆ 60 ವರ್ಷ ಸರ್ ವಯಸ್ಸು. ಇಂಥ ಚೇರ್ಮನ್ ನಾನು ಎಲ್ಲಿ ನೋಡಿಲ್ಲ ಸರ್. ಟೋಟಲ್ 28 ಪಂಚಾಯತಿ ಇದೆ. 28 ಪಂಚಾಯತಿಯಲ್ಲಿ ಇದು ಒಂದು ಪಂಚಾಯತಿ ಅಂದ್ರೆ 28 ಪಂಚಾಯತಿ ಇಂಥ ಚೇರ್ಮನ್ ನಾನು ಎಲ್ಲಿ ನೋಡಿಲ್ಲ. ಏನೇ ಇದ್ರೆ ಕೂಡ ನೋಡಿ ಸರ್, ಚೇರ್ಮನ್ ಆದವರು ನಾವು ಏನಾರ ಸದಸ್ಯ ಕೆಲಸ ಅದಕ್ಕೆ ನಿಧಾನ ಕುತ್ಕೊಂಡು ಕುಲ್ಗೆ ಆನ್ಸರ್ ಮಾಡ್ಬೇಕು. ಇದನ್ನು ಸುಮಾರು ಎಲ್ಲ ಮಾಡಿ ಸರ್. ನೋಡಿ ಸರ್, ನಾನು ಅವೆಲ್ಲ ಮಾತಾಡಕ್ ಹೋಗಿಲ್ಲ, ನಾನು ಮೀಡಿಯಾ ಮುಂದೆ ಇದನ್ನು ಸುಮಾರು ಮಾಡಿದ್ರೆ. ಆಮೇಲೆ
ಜಲ್ ಜೀವನ್ ಅದು 2,52,00,000 ಬಿಲ್ ಮಾಡಿದ್ದಾರೆ ಸರ್ ಯಾರ ಕಾಂಟ್ರಾಕ್ಟ್ ಅವರು. ನೀನು ಒಬ್ಬ ಪಂಚಾಯತ್ ಅಧ್ಯಕ್ಷನಾಗಿ ನೀನೇನ್ ಮಾಡ್ತೀಯಾ? ಈಗ ಪಂಚಾಯತಿ ಸದಸ್ಯರುಗಳ ಕೇಳಿ ಅವನ ಮೇಲೆ ಕೇಸ್ ಹಾಕೋದು, ಇಲ್ಲ ಜಿಲ್ಲಾ ಪಂಚಾಯತಿಗೆ ಬರೆಯೋದು, ತಾಲೂಕ್ ಪಂಚಾಯತಿಗೆ ಬರೆಯೋದು, ಏನೋ ಕ್ರಮ ತಗೊಂಬೇಕು ತಾನೆ. ಅವನು ಯಾವ್ದೋ ಒಂದು ಬೀದಿಯಲ್ಲಿ ಕೆಲಸ ಮಾಡ್ಬಿಟ್ಟು, ಒಂದೇ ಬೀದಿಯಲ್ಲಿ ಸರ್ ಇನ್ನ ಪೈಪು ಹಾಕಿಲ್ಲ, 2,52,00,000 ಮಾಡೋಣ. ಇವರು ತಿರ್ಗಾ ಮನೆ ಏನ್ ಮಾಡೋರು, ತಿಂಗಳಲ್ಲಿ ಅವನ ಹತ್ರ ಮಾತಾಡಿ 4 ಕೊಳವೆ ಬೋರ್ಗಳು ಹಾಕ್ತಿದ್ದಾರೆ. ಅವಾಗ ಬೋರ್ಗಳು ಹಾಕ್ಸೋವಾಗ ನೀನು ಒಬ್ಬ ಅಧ್ಯಕ್ಷನು, ನೋಡಪ್ಪ ಎಲ್ಲ ನಮ್ಮ ಪಂಚಾಯತಿಯಲ್ಲಿ ತೊಂದರೆ ಆಗ್ತಾ ಇದೆ, ನೀವೆಲ್ಲ ಪಂಚಾಯತಿಗೆ ಬಂದ್ಬಿಡು, ಮೀಟಿಂಗ್ ಅಲ್ಲಿ ನಾವು ಸದಸ್ಯನೆಲ್ಲ ಕರೆಸ್ತೀನಿ, ಮೀಟಿಂಗ್ ಅಲ್ಲಿ ಮಾತಾಡೋಣ, ನೀನ್ ಬಿಲ್ ಮಾಡೋದು ತಪ್ಪು ಅಂತ ಒಂದ್ ಮಾತು ಹೇಳ್ಬೇಕು ತಾನೆ ಸರ್. ನಮ್ ಗಮನಕ್ಕೆ ಏನು ಹಾಕಿಲ್ಲ. ಆಮೇಲೆ ಸರ್ಕಾರಿ ಜಮೀನು ಒಂದ್ 20 ಗುಂಟೆ ಪಂಚಾಯತಿಗೆ ಅಂತ ಮಂಜೂರಾಗಿದೆ 2022 ಹೇಳ್ರಿ. ಇವಾಗ ಹೈಕೋರ್ಟ್ ಆದೇಶ ಏನು, ಬೋರ್ಡ್ಗಳೆಲ್ಲೂ ಹಾಕ್ಬಾರ್ದು, ರೋಡ್ಗಳಿಗೆಲ್ಲ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ ಆರ್ಡರ್ ಆಗಿದೆ. ನಮ್ಮ ಪಂಚಾಯತಿ ಜಾಗದಲ್ಲಿ ಬೋರ್ಡ್ ಹಾಕ್ತಿದ್ಬಿಟ್ಟು ಅದಕ್ಕೆ ಬೋರ್ಡ್ಗೆ 2.5 ಲಕ್ಷ ಕಲೆಕ್ಷನ್ ಮಾಡೋರೆ, ಪಂಚಾಯತಿಗೆ 1.5 ಲಕ್ಷ ಮಾತ್ರ ಬಿಲ್ಲು ತೋರಿಸ್ತಾರೆ. ಇನ್ನು ಉಳಿಕೆ ದುಡ್ಡು ಏನಾಯ್ತು? ಆಮೇಲೆ ಪೈಪ್ ಲೈನ್ಗಳು ಮಾಡಿದ್ದಾರೆ ಸರ್. ಇದು ಯಾವ್ದೋ ಇದು ಈ ಲೈನ್ಗಳು ಕೇಬಲ್ ಅದೆಲ್ಲ ಮಾಡ್ತಾರಲ್ಲ, ಸುಮಾರು ಮಾಡಿದ್ದಾರೆ ಸರ್. ಇವಾಗ ಇದೆಲ್ಲ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಾಗಿದೆ, ಈತನಿಗೆ ಮುಂಚೆ ಒಬ್ಬ ಲೇಡೀಸ್ ಇದ್ರು, ಆಯಮ್ಮ ಚೇರ್ಮನ್ ಆಗಿದ್ರು ಸರ್. ಒಬ್ಬ ನನ್ನ ಮೇಲೆ ನಿಂತ್ಕೊಂಡಿದ್ದಾನೆ ಕೃಷ್ಣಾರೆಡ್ಡಿಗೆ 30,000 ಅಡಿ ಪಂಚಾಯತಿಯಲ್ಲಿ ಖಾತೆ ಮಾಡಿದ್ದಾರೆ ಸರ್. ಒಂದು 30,000 ಅಡಿ ಅಂದ್ರೆ ಇವತ್ತು ಸರ್ಕಾರಿ ಬೆಲೆ 12 ಕೋಟಿ ಆಗುತ್ತೆ ಸರ್. ಇವೆಲ್ಲ ನಾನು ಪ್ರಶ್ನೆ ಮಾಡಿದೆ ಸರ್. ಒಬ್ಬ ಸರ್ಕಾರಿ ಜಮೀನ ಒಬ್ಬ ಸದಸ್ಯನು, ಅವನು ಒಬ್ಬ ಪ್ರಭಾವಿ, ಜಮೀನ್ ಇದೆ, ಬಾಡಿಗೆ ಬರುತ್ತೆ, ಎಲ್ಲ ಬರುತ್ತೆ. ಒಬ್ಬ ಬಡವ ಕಟ್ಕೊಂಡ್ರೆ ಅಧಿಕಾರಿಗಳು ಬರ್ತಾರೆ, JCB ತಗೊಂಡ್ಬರ್ತಾರೆ, ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಗಲಾಟೆ ಮಾಡ್ತಾರಲ್ಲ, ಈತನಿಗೆ ಯಾಕೆ ಈ ತರ ಮಾಡ್ತೀರಿ? ಪಂಚಾಯತ್ ಏನಕ್ಕೆ ಇರೋದಂತ ನಾನು ಪ್ರಶ್ನೆ ಮಾಡಿದೆ ಸರ್. ಆಮೇಲೆ ತಹಸೀಲ್ದಾರ್ ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತ್ ಎಲ್ಲ ಅಕ್ಲಾಜ್ಮೆಂಟ್ ಸರ್ ಇದೆ. ಈ ಪಂಚಾಯತಿಯಲ್ಲಿ ಏನಾಗಿದೆ ಸರ್, ಯಾರು ಕೇಳೋರು ಮಾಡೋದಿಲ್ಲ. ಇದನ್ನ ಅಧ್ಯಕ್ಷ ನಾನೇ ಸರ್ವಾಧಿಕಾರಿ ಅಂತಾನೆ ಏನೋ ನಾನು ಮಾತಾಡಿದೆ, ನಾನು SC ನಿಮ್ಮೆಲ್ಲ ಕೇಸ್ ಬುಕ್ ಮಾಡ್ತೀನಿ ಅಂತ ಬೆದರಿಸ್ತಾರೆ. ಆಮೇಲೆ ಪಂಚಾಯತಿಯಲ್ಲಿ BJP ಅವರು 24 ಜನ, ಕಾಂಗ್ರೆಸ್ ಅವರು 8 ಜನ ಇದ್ದೀರಿ. ಅಂದ್ರೆ BJP ಅವರು ಸದಸ್ಯರು ಎಲ್ಲ ಒಳ್ಳೆಯವರೇ ಸರ್, ಯಾರು ಕೆಟ್ಟೋರಿಲ್ಲ. ಅವ್ರಿಗೆಲ್ಲಾರು ಪಾಪ ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಏನ್ ಗೊತ್ತಾ, ಪಾರ್ಟಿಯಲ್ಲಿ ಬಿಟ್ಕೊಡಕ್ ಆಗಲ್ಲ ಸರ್. ಒಂದು ಪಾರ್ಟಿ ಅಂದ್ಮೇಲೆ ಬಿಟ್ಕೊಡಕ್ ಆಗೋದಿಲ್ಲಲ್ಲ. ಅದಕ್ಕೆ ನಾನೇನ್ ಹೇಳ್ದೆ, ನೋಡಪ್ಪ ನೀನು ಸರ್ಕಾರಿ ಜಮೀನು ಮಾಡೋದಿಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದ್ದಾರೆ, ಅಲ್ಲಿ ಎಷ್ಟು ಸಂಸದರು ಇದ್ದಾರೆ. ಆ ಸಂಸದರು ಮಾತಾಡುವಾಗ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಏನೋ ನರೇಂದ್ರ ಮೋದಿ ಯಾರಿಗಾನ ನಿಂತ್ಕೊಂಡು ಅವ್ರು ಮಾತಾಡ್ತಾರ. ಆಮೇಲೆ ನಮ್ ಗೌರ್ಮೆಂಟ್, ನಮ್ಮ ಸೆಂಟ್ರಲ್ ಇದು ನಮ್ಮ ಸ್ಟೇಟ್ ಅಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ವಿರೋಧ ಪಕ್ಷದವರು R ಅಶೋಕ್ ಇದ್ದಾರೆ. R ಅಶೋಕ್ ಅವರೆಲ್ಲ ಮಾತಾಡ್ತಾರೆ. ಅವಾಗ ಸಿದ್ದರಾಮಯ್ಯ ಏನಂತಾರೆ, CM ಯಾರನ್ನ ಬಾಯಿ ಮುಚ್ಕೊಂಡು ಕುತ್ಕೊಡ್ರಿ ಅಂತಾರ, ಅವ್ರಿಗೆ ಸಮನ್ಯಾಯಿಸಿ ಮಾಡ್ತಾರೆ, ಹಿಂಗಿಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಆತರ ಮಾಡ್ಬೇಕು ಸರ್. ಒಬ್ಬ ಚೇರ್ಮನ್ ಆದ ನೀನು ನನ್ನ ಅಧಿಕಾರ ಇದೆ ಅನ್ಬಿಟ್ಟು ಅಧಿಕಾರ ಚಲಾಯಿಸಿದ್ರೆ ಆಗುತ್ತೆ ಸರ್. 30,000 ಜನಸಂಖ್ಯೆ ಇದೆ ಸರ್ ನಮ್ಮ ಧ್ವಂಸಂದ್ರದಲ್ಲಿ. 4,000 ಮನೆಗಳಿದೆ. ಇವಾಗ ಇಷ್ಟೆಲ್ಲಾ ಮಾಡ್ಕೊಂಡು ಯಾರೋ ದೊಡ್ಡವ್ರು ಹಿರಿಯರು ಉಳಿಸಿದ್ರು ಧ್ವಂಸಂದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಜಮೀನು. ಇವಾಗ ಅಲ್ಲಿ 100 ಬೆಡ್ ಹಾಸಿಗೆಗಳು ನಮ್ಮ MLA ಸಾಹೇಬ್ರು, ಆಮೇಲೆ ನಮ್ಮ ಇವರು ಆರೋಗ್ಯ ಸಚಿವರೆಲ್ಲ ಬಂದು ಉದ್ಘಾಟನೆ ಮಾಡಿ 100 ಬೆಡ್ ಹಾಸಿಗೆಗಳು ಅಲ್ಲಿ ಕಟ್ತಾ ಇದ್ದಾರೆ ಸರ್. ಅಲ್ಲಿ ಜಾಗ ಇದೆ ತಾನೇ ನಾವು ಹಾಸ್ಪಿಟಲ್ ಕಟ್ತಾ ಇರೋದಲ್ಲಿ. ನಾಳೆ ದಿವಸ ಇಲ್ಲಿ ಜಾಗ ಉಳಿಸಿದ್ರೆ ನಾವು ಸತ್ತೋಗ್ತೀರಿ, ನಮ್ಮ ಮಕ್ಕಳು ಇಲ್ಲ ನಮ್ಮ ಮೊಮ್ಮಕ್ಕಳು ಇನ್ನೊಬ್ರು ಯಾರಿಗೋ ಒಬ್ರಿಗೋ ಏನೋ ಅಲ್ಲಿ ಸರ್ಕಾರಿ ಜಾಗ ಏನೋ ಒಂದು ಅಭಿವೃದ್ಧಿ ಮಾಡ್ಬೋದಲ್ಲ ಸರ್ ನಾವು. ಹೌದು ಹೌದು, ಸರ್ಕಾರಿ ಜಾಗ ಉಳಿಸೋದು ಒಳ್ಳೇದು, ನಾವು ಹಾಳು ಮಾಡೋದು ಒಳ್ಳೇದ ಸರ್? ನಮ್ಮ ಮನೆಗೆ ನಾನು ಏನ್ ಕೇಳ್ಕೊಂಡಿಲ್ಲ ಸರ್. ನಾನು 2010 ನಂಬರ್ ಆಗಿದೆ, 2015 ನಂಬರ್ ಆಗಿದೆ. ಈಗ ನರೇಶ್ ಅವ್ರು ಏನ್ ಹೇಳ್ತಾರೆ? ಅವ್ರು ನಿಮ್ ಪ್ರೆಸ್ ಮೀಟ್ಗೆ ರಿಪ್ಲೈ ಮಾಡಿಲ್ಲ ಇನ್ನುವೆ? ಇಲ್ಲ ಅದಕ್ಕೆಲ್ಲ ಬರಲ್ಲ. 2 ಸಲ ನೋಡಿ ಸರ್, ಅಲ್ಲಿ ಕಾಂಪೌಂಡ್ ಹಾಕುವಾಗ ಗಲಾಟೆ ಮಾಡಿದ್ದಾರೆ. ಒಂದ್ಸಲಿ ಬರ್ಲೇ ಇಲ್ಲ ಅದ್ ಪ್ರೆಸ್ ಮೀಟ್ಗೆ. ನಮ್ ಮುನಿಯಪ್ಪನವ್ರು ಕರೆದ್ರೆ ಅದನ್ನ ಲೈವ್ ಕೊಡಕ್ ಬಂದಿಲ್ಲ. ಆಮೇಲೆ ಅವರು BSP ಅವರು ಇವರು ಸಂಘ ಸಂಸ್ಥೆಯವರೆಲ್ಲ ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕೋದು ನಿಲ್ಸ್ಬಿಟ್ಟಿದ. ಅವರೆಲ್ಲ ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕಿಸ್ತಾರೆ. ಆಮೇಲೆ ಬಂದೋಬಸ್ತ್ ಮಾಡ್ತಾರಲ್ಲ ಫೀಲ್ಡ್ಗೆ, ಸರ್ಕಾರಿ ಕಾಲೇಜ್ಗೆ. ನಾನೇನು ಅದ್ರ ಮೇಲೆ ಆರೋಪ ಇರೋದು ಮಾಡ್ತಾ ಇಲ್ಲ ಸರ್. 2005 ಹೆಂಗಿದ್ದಾರೆ, ಇವಾಗ ಹೆಂಗಿದ್ದಾನೆ ಚೇರ್ಮನ್? ಪ್ರಾಮಾಣಿಕವಾಗ ಅಂತ ಹೇಳ್ತಾನಲ್ಲ, ಪ್ರಾಮಾಣಿಕ ಇರೋನು ಸರ್ಕಾರಿ ಜಮೀನುಗಳ ನೀನ್ ಯಾಕೆ ತೊಂದರೆ ಮಾಡ್ತೀಯಾ? ಆಮೇಲೆ 230 ನಾರಾಯಣಪ್ಪನವ್ರೆ, ನನಗೊಂದು ಸಣ್ಣ ಅನುಮಾನ. ಈಗ KEB ಅವ್ರಿಗೆ ನರೇಶ್ ಅವರು ಮಾಡಿಸ್ಕೊಟ್ಟಿದ್ದಾರೆ ಅಥವಾ ಅದಕ್ಕೆ ಪ್ರಭಾವ ಬೆಳೆಸಿದ್ದಾರೆ ಅನ್ನೋದಾದ್ರೆ, KEB ಒಂದು ಗವರ್ನಮೆಂಟ್ ಸಂಸ್ಥೆ,
ಹೌದು ಸಂಸ್ಥೆ ಹೌದಾ? ಹೌದು ಹೌದು. ಅವರು ನರೇಶ್ಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋ ಹಣೆ ಬರ ಏನಿದೆ? ಯಾವ್ದಾದ್ರು ಏನಿಲ್ಲ, ವೈಯಕ್ತಿಕ ವ್ಯಕ್ತಿಗಳಿಗೆ ಮಾಡಿದಿದ್ರೆ ನಿಮ್ಮ ಆರೋಪ ಓಕೆ ಅಂತ ಹೇಳ್ಬೋದು. ಹೌದು ಸರ್, ಹೌದು ಹೌದು ಹೌದು. ಇವಾಗ ನಾನೇನ್ ಹೇಳಿದೆ ಸರ್, ಬೆಸ್ಕಾಂಗೆ ಡಿ.ಸಿ ನಮ್ಗೆ ಇಸ್ಕೂಲ್ಗೆ ಆದೇಶ ಮಾಡಿದ್ಮೇಲೆ ಡಿ.ಸಿ ಇಸ್ಕೂಲ್ಗೆ ಆದೇಶ ಮಾಡಿದ್ಮೇಲೆ ಬೆಸ್ಕಾಂ ಕೊಡಕ್ ಬರುತ್ತೆ ಸರ್? ಅದನ್ನ ಬರಲ್ಲ. ಬೇರೆ ಕಡೆ ಜಾಗ ಇದೆ. ನಮ್ಮ ಎಮ್.ಎಲ್.ಎ. ಸಾಹೇಬ್ರು ಹೇಳಿದ್ರು, ಇದು ಸ್ಕೂಲ್ಗೆ ಇಲ್ಲಪ್ಪ, ಈ ರೋಡ್ ಇವಾಗ ಇರೋ ಹಳೆ ಸ್ಕೂಲ್ ರೋಡ್ ಎವಾಲ್ಯೂಯೇಷನ್ ಆಗುತ್ತೆ 75 ಅಡಿ, ಅಲ್ಲಿ ಸ್ಕೂಲ್ ಕಟ್ಕೊಳಕ್ ಆಗುತ್ತೆ, ಹೊಸದಾಗಿ ಜಾಗ ಇದೆಯಲ್ಲ ಅಂತ ನನ್ಗೆ ಹೇಳಿದ್ರು ನಮ್ಮ ಎಮ್.ಎಲ್.ಎ. ಸಾಹೇಬ್ರು. ಯಾವಾಗ ಒಂದ್ 2 ತಿಂಗಳ ಮುಂಚೆನೆ ನಾನ್ ಬೆಸ್ಕಾಂ ಅವರೆಲ್ಲ ಬಂದಿದ್ರು ಸರ್, ಅವ್ರಿಗೆಲ್ಲ ಜೈಗೆ ಇಂಜಿನಿಯರ್ಗೆಲ್ಲ ಹೇಳಿ ತೋರಿಸ್ತೆ. ಅವರು ನೋಡಪ್ಪ ನಿಮ್ ಪಂಚಾಯತಿಯಲ್ಲಿ ಹಿಂಗ್ ಮಾಡಿದ್ದಾರೆ ಅಂದ್ರು. ನೋಡಿ ಸರ್, ನಿಮ್ಗೆ ಇದೆಲ್ಲ ಆಗೋದಿಲ್ಲ, ಆ ಕಡೆ ಅಂತ ಕರ್ಕೊಂಡೋಗಿ ತೋರಿಸ್ತಾರೆ ಸರ್ ಜಾಗ. ಈತ್ನ ಏನ್ ಹೇಳೋದು, ನಾವು ಇದೆಲ್ಲ ಕಾಂಪೌಂಡ್ ಅದೆಲ್ಲ ಹಾಕಿದ್ ಇದೆಲ್ಲ ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಮೇಲೆ ಛಲ ಇಟ್ಕೊಂಡು ಅಲ್ಲೇ ನಾನು ಬೆಸ್ಕಾಂ ಕಟ್ಸ್ಬೇಕು ಅನ್ನೋದು ಈತ್ನ ಉದ್ದೇಶ. ನಿಮ್ಮಿಬ್ರು ವೈಯಕ್ತಿಕ ಜಗಳಕ್ಕೆ ಜಾಗ ಕೂಸು ಬಡವಾಯ್ತು ಅನ್ನಂಗ್ ಆಗ್ತಾ ಇದೆ. ಹೌದು ಹೌದು. ಇವಾಗ ನಾವೆಲ್ಲ ನಿಂತ್ಕೊಂಡು ಮುನ್ರಾಜು ನಾವು ಅವೆಲ್ಲ ನಿಂತ್ಕೊಂಡು ಇಲ್ಲಿ ಕಾಂಪೌಂಡ್ ಹಾಕ್ಬಿಟ್ರಲ್ಲ ಸರ್ 6 ಎಕರೆಗೆ, ಅದು ಹಂಗೆ ಕಕ್ಲಾಯ್ತಾ. ಈಗ ಯಾವ್ದೋ ಯೋಜನೆಯಲ್ಲಿ ಬಂದಿರುವಂತಹ ಹಣಾನು ದುರುಪಯೋಗ ಆಗ್ತಾ ಇದೆ, ಅದೇನೋ ಸರಿಯಾಗಿ ಮಾಡ್ತಾ ಇಲ್ಲ, ಅದೇ ಅದರ ಕತೆ ಏನು ಸರ್? ಗಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ 5 ವರ್ಷ ಸದಸ್ಯರು, ಇದು ಚೇರ್ಮನ್ 5 ವರ್ಷ ಆಗಿದೆ ಗಮಸಂದ್ರದಲ್ಲಿ. ಒಂದು ಕಾಮಗಾರಿ ಇದುವರೆಗೂ ಆಗಿದಿಲ್ಲ. ಆಮೇಲೆ ಜಲ್ ಜೀವನದು 2,52,00,000 ಆಯ್ತು, ಅದು ಏನು ಕೆಲಸ ಆಗಿಲ್ಲ. ಸಾಂಕ್ಷನೇ ಆಗಿಲ್ವಲ್ಲಪ್ಪ ಯಾವ ಪಂಚಾಯತಿಗೂ, ಎಲ್ಲಿಂದ ಮಾಡ್ತಾರೆ? 9,60,00,000 ಸರ್ ನಮ್ಮೂರ್ ಗಮಸಂದ್ರಗೆ ಜಲ್ ಜೀವನ ಸ್ಯಾಂಕ್ಷನ್ ಆಗಿರೋದು, ಪೈಪ್ ಲೈನ್ಗೆ, ಕುಡಿಯೋ ನೀರ್ಗೆ. ಅದನ್ನ ಕೆಲಸ ಮಾಡಿದ್ರೆ 2,52,00,000 ಬಿಲ್ ಆಗಿದೆ. ಕೆಲಸ ಮಾಡ್ದೇನೆ? ಕೆಲಸ ಮಾಡಿಲ್ಲ ಸರ್, ಬೇಕಾದ್ರೆ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಮಾಡ್ತಾರೆ. ಇನ್ಸ್ಪೆಕ್ಷನ್ ನಡೆಯಲ್ವಾ? ಕ್ಯೂಸಿ ನಡೆಯಲ್ವಾ? ಹೆಂಗ್ ಬಿಲ್ ಆಗೋದು? ಏನು ಮಾಡಿಲ್ಲ, ಬಿಲ್ ಮಾಡ್ಕೊಂಡ್ಬಿಟ್ಟವನೆ. ಯಾರು? ಅವ್ನು ಕಾಂಟ್ರಾಕ್ಟ್ ಅವನು. ನಾವು ಪಂಚಾಯತಿಯಲ್ಲಿ ಬಾಡಿಯಲ್ಲಿ ಮೀಟಿಂಗ್ ಗಲಾಟೆ ಮಾಡಿದ್ರಿ. ನೀನ್ ಅಧ್ಯಕ್ಷನಾಗಿ ಏನ್ ಮಾಡ್ಕೊಂಡಿದ್ಯಾ, ಯಾಕೆ ಪ್ರಶ್ನೆ ಮಾಡಿದ್ರಾ? ಗ್ರಾಮ ಸಭೆಯಲ್ಲಿ ಪಂಚಾಯತಿಯಲ್ಲಿ ಸಭೆ ಇದನ್ನ ಪ್ರಶ್ನೆ ಮಾಡಿದಿರಿ, ಎಲ್ಲ ಸದಸ್ಯರು ಮಾತಾಡ್ತೀರಿ. ಅಂದ್ರೆ ಇದು ಹೆಂಗಾಗಿರ್ಬೋದು ಅಂತ, ನೀವ್ 8 ಜನ ಇದ್ರಿ, ಅವ್ರು 24 ಜನ ಇದಾರೆ. ಅವ್ರು 24 ಜನ ಬಿಜೆಪಿ ಅವರು, ನಾವು 8 ಜನ ಕಾಂಗ್ರೆಸ್ ಅವರು. ಆಮೇಲೆ ಬಿಜೆಪಿ ಅವರನ್ನು ಆಗೋಗಿದೆ ಬಿಲ್ ಪಾಸ್. ಆಮೇಲೆ ಬಿಜೆಪಿ ಅವರನ್ನು ವಿರೋಧ ಮಾಡಿದ್ರು ಸರ್ ಕೆಲವರೆಲ್ಲ. ಕರೀರಿ ಅವ್ನ ಮೇಲೆ ಕೇಸ್ ಹಾಕಣ, ಅವ್ನು ಹೆಂಗ್ ಮಾಡ್ತಾನೆ, ಹೆಂಗ್ ಬಿಲ್ ಮಾಡ್ಕೊಂಡು ಅಂದ್ಬಿಟ್ಟು ಅವರು ಮಾತಾಡಿದ್ರು. ಪಂಚಾಯತಿ ಸದಸ್ಯರು ಅವರು ಮಾತಾಡಿದ್ರು. ಅವರು ಏನ್ ಹೇಳಿದ್ರು, ಪಂಚಾಯತಿ ಸದಸ್ಯರು ಬಿಜೆಪಿ ಅವರು ಕೂಡ ಬೆಸ್ಕಾಂಗೆ ಬೇಜಾನ್ ನಂಬರ್ 1 ಐತೆ, ಎಲ್ಲ ಮೋಸ್ತಾಗಿ ಜಾಗ ಐತೆ, ಎಲ್ಲ ತಗೊಂತಾರೆ, ಎಲ್ಲ ಕಟ್ಕೊಂತಾರೆ. ಇದು ಸರ್ಕಾರಿ ಸ್ಕೂಲ್ಗೆ ಜೀಚ್ ಆರ್ಡರ್ ಆಗಿರೋದು, ಅಲ್ಲಿ ಸ್ಕೂಲೇ ಕಟ್ಲಿ ಅಂತ ಅವರು ಹೇಳಿದ್ರು ಬಿಜೆಪಿ ಅವ್ರು ಕೆಲವರು ಸದಸ್ಯರು. ಯಾರು ಹೇಳ್ತಾನೋ ಎಲ್ಲಾರ್ಗು ನಿಂತು ಸವಾಲ್, ಅಲ್ಲೇ ಕಟ್ಬೇಕಂತ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್, ಮೊನ್ನೆ ಇವರು ನಮ್ಮ ನಂಬಿಯಾರವರು ಇಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ನಮ್ಮ ಉಮೇಶ್ ಬಾಬು ಅವರು ಒಂದ್ 5 ವರ್ಷ ಚೇರ್ಮನ್ ಆಗಿದ್ರು. ಅವಾಗ ಅವ್ರು ಕಾಂಗ್ರೆಸ್ ಅಲ್ಲಿದ್ದು, ನಾನು ಬಿಜೆಪಿ ಒಂದ್ ಸ್ವಲ್ಪ ಬೇಜಾರಾಗೋಯ್ತು, ಬಿಜೆಪಿಗೆ ಬಂದ್ಬಿಟ್ಟು ಒಂದ್ 8 ವರ್ಷ. ಅವ್ರು ಬಿಜೆಪಿ ಕಾಂಗ್ರೆಸ್ ಏನಿಲ್ಲ ಸರ್, ಅಲ್ಲಾನು ಸಂವಿಧಾನ ತಗೊಂಡ್ ಹೋದ್ರು ಸರ್ ಅವ್ರು. ಪಾಪ ಒಬ್ಬರಿಗೂ ತೊಂದ್ರೆ ಮಾಡಿ ಯಾರೇ ಮಾತಾಡಿದ್ರು ಕುತ್ಕೊಂಡು ಕೂಲನ್ಸ್ ಪುಸ್ತಕಗಳು, ಒಬ್ಬರಿಗೂ ಅವಾಜ್ ಶಬ್ದಗಳು ಮಾತಾಡಿಲ್ಲ ಸರ್ ಇದುವರೆಗೂ. ಆಮೇಲೆ 1,40,00,000 ರೂಪಾಯಿ ಅವರು ಬಿಲ್ ಕಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ. ಆ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ಇವಾಗ ಎಲ್ಲಾ ವಾರ್ಡ್ಗೂ 10-15 ಲಕ್ಷ ಕೊಟ್ಟು ಅದು ಕೆಲಸ ನಡೀತಾ ಇರೋದು ಊರಲ್ಲಿ. ನಂಬಿ ಅವರು ಕಟ್ಟಿರೋ ಟ್ಯಾಕ್ಸ್ ನಾಗ ಊರಲ್ಲಿ ಕೆಲಸ ನಡೀತಾ ಇರೋದು. ಇದಾದ್ರೆ ಏನು ಕೆಲಸ ಇಲ್ಲ. ಇದ್ನೇನು ಹೋಗಿ ಎಲ್ಲಿ ಹೋಗಿಲ್ಲ ಆಗ್ಲಿ, ಅಲ್ಲಿ ಹೋಗ್ಲಿ, MP ಹತ್ರ ಆಗ್ಲಿ, ಇಲ್ಲಿ ಹೋಗಿ ಪುಣ್ಯ ತಂದು ಏನು ಕೆಲಸ ಮಾಡಿಲ್ಲ. ನಾನು ನಿನ್ನೆ ನಾವು ತಪ್ಪೆ ಚಳವಳಿ ಮಾಡ್ಕೊಬೇಕಂದ್ರಿ. ನಮ್ ಊರ್ ಗೌರವ ಕಾಪಾಡ್ಬೇಕು, ನಾವು ಊರ್ ಗೌರವ ಅಳೆಯೋದ್ ಬೇಡ, ನಾವು ಪ್ರೆಸ್ ಮೀಟ್ ಮಾಡೋಣ ಅಂತ ಅಂಬೇಡ್ಕರ್ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದ್ ನಿನ್ನೆ ನಾನು ಏನಿದೆ ಅಷ್ಟೇ ಮಾತಾಡಿದೀನಿ ಸರ್. ಇದ್ನ ಒಬ್ಬ ಚೇರ್ಮನ್ ಆದ್ಮೇಲೆ ಊರಿಗೆ ಒಬ್ಬ ತಂದೆ ತರ ಇರ್ಬೇಕು ಸರ್. ಇದ್ನ ಒಬ್ಬ 30 ಜನ ನಂಬರ್ಗಳನ್ನ ಯಾವ ತರ ವಿಶ್ವಾಸ ತಗೊಂಡೋಗ್ಬೇಕಿತ್ನು. ಆಮೇಲೆ ನಂಬರ್ಗಳಿಗೆ ಏನು ಮಾಡ್ತಾನೆ ಅಂದ್ಬಿಟ್ಟು ಅವ್ರ ಪಂಚಾಯತಿನಾಗ ಬಿಜೆಪಿ ನಂಬರ್ಗಳಿಗೆ ಗೊತ್ತಿಲ್ಲ ಪಾಪ. ಇದ್ನ ಏನ್ ಮಾಡ್ತಾನೆ, ಏನೇನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಭಾರಿ ಚಾಣಿಕ ಸರ್. ಭಾರಿ ಚಾಣಿಕ ಅಂದ್ರೆ ನಾನು ಇಂಥ ಚೇರ್ಮನ್ ಎಲ್ಲಿ ನೋಡಿಲ್ಲ ಸರ್. ಸುಮ್ನೆ ನನ್ಗೆ ಜಾಸ್ತಿ ಬೇಜಾರಾಗ್ಬಿಡ್ತು. ನನ್ಗೆ ವಯಸ್ಸಿಗೆ ಅವರು ನಮ್ಮನ್ನ ಅವಾಜ್ ಶಬ್ದಗಳಿಂದ ಮಾತಾಡ್ಬಿಟ್ಲಿ ಸರ್ ಅವ್ರ ತಾಯಿನೂ.
ನಾನು ಹೇಳ್ದೆ ನೋಡಪ್ಪ ನಿಮ್ ತಾಯಿನ ಕಳ್ಸು, ನಾವು ಗಂಡಸರು ಮಾತಾಡೋದು, ನೀನೊಬ್ಬ ಅಧ್ಯಕ್ಷನು, ನೀನ್ ಗೌರವ ಕೊಟ್ಟು ಮಾತಾಡ್ಬೇಕು. ನಿಮ್ ತಾಯಿನ ಕಳ್ಸು ಅಂದ್ರೆ ಅವ್ರ ತಾಯಿ ಅವ್ರಿಬ್ರು ಬಂದ್ಬಿಡು ಸರ್. 100 ಜನ ಇದ್ರು ಸರ್ ಪಬ್ಲಿಕ್ ಅಲ್ಲೇ, 100 ಜನ ಇದ್ದ ಕೂಡ ನಾನು ದಿಗಿ ಭಯ ಬಿದ್ದಿಲ್ಲ. ನಾನು ಕಾಂಪೌಂಡ್ ಹಾಕ್ಸ್ತೀರಿ ಅಲ್ಲೂ ಒಂದ್ ಕಡೆ ನಿಲ್ಲಿಸ್ಬಿಟ್ಟ. ಆಮೇಲೆ ಅವರು ಸಂಘದವರೆಲ್ಲ ಬಂದು ಕಾಂಪೌಂಡು ಒಂದ್ಸಲಿ ನಾನು ಇಲ್ಲ ಊರಲ್ಲಿ, ಅವರು ಎಲ್ಲ ಬಂದು ನಿಂತ್ಕೊಂಡು ಮೀಡಿಯಾ ಅವ್ರನ್ನೆಲ್ಲ ಕರ್ಸಿ ಅವರು ಕಾಂಪೌಂಡ್ ಹಾಕ್ಬಿಟ್ರು. ಬಂದೋಬಸ್ತ್ ಮಾಡಿದಿರಿ ಸರ್. ಸರ್ಕಾರಿ ಜಾಗ, ಸರ್ಕಾರಿ ಸ್ಕೂಲ್ ಉಳಿಸಿದಿರಿ, ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ, ಇಲ್ಲ ಮುನ್ರಾಜು DSS ಮುನ್ರಾಜು ಮನೆಗೆ ಉಳಿಸ್ಕೊಂಡಿಲ್ಲ. ಊರಿಗೆ ಏನೋ ಒಂದು ಜಾಗ ಉಳ್ಕೊಂಡ್ರೆ ಏನೋ ನಾಳೆ ದಿವಸ ಮಕ್ಕಳಿಗೆ ಸ್ಕೂಲ್ ಆಗುತ್ತೆ, ಕಾಲೇಜಿಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತಲ್ಲ ಸರ್. ನೋಡಿ ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಿದ್ಗೆ ನಮ್ಮ ತಾನೇ ಹಾಸ್ಪಿಟಲ್ ಕಟ್ಟಿದ್ದಾರೆ ತಾನು ಸರ್. ಇಲ್ಲಿ ಜಾಗ ಇದ್ದು ನಾವೆಲ್ಲ ಹಾಸ್ಪಿಟಲ್ ಕಟ್ಟಕ್ ಆಗ್ತಾ ಇತ್ತಲ್ಲಿ. 100 ಬೆಡ್ ಹಾಕ್ತಿದ್ರು ಸರ್. 40 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ MLA ಅವರು. ಉದ್ಘಾಟನೆ ಮಾಡಿ ಆಗೋಯ್ತು ಸರ್. 1 ಫ್ಲೋರ್ ಅಲ್ಲ ಇದು ಮೋಲ್ಡ್ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಇದೆ ಸರ್. ಇನ್ನು ಏನು ನಮ್ಗೊಂಥರ ನಾನು ಯಾವತ್ತೋ ಮಾಡ್ಬೇಕಾಯ್ತು ಸರ್, ಇದು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಊರಲ್ಲಿ ಎಲ್ಲ ಚೆನ್ನಾಗಿರೋಣಂತ ನಮ್ಗೆ ಪಬ್ಲಿಕ್ ಅಲ್ಲಿ ನನಗೆ ಅವಮಾನ ಮಾಡ್ದ. ನಾನು ಒಳ್ಳೆ ಮಾತಾಗಿ ಹೇಳ್ದೆ, ಒಳ್ಳೆ ಮಾತಾಗಿ ಹೇಳ್ದೆ ಸರ್. ನೋಡಿ ನರೇಶ ಹಂಗೆಲ್ಲ ಮಾತಾಡ್ಬೇಡ, ಕುತ್ಕೊಂಡು ನಾವು ಮಾತಾಡೋಣ, ಸರ್ವೆ ಮಾಡೋಣ, ಬೇಕಾದ್ರೆ ಪಂಚಾಯತಿಗೆ ನಾನು ಉಳಿದಿರೋ ಜಾಗ ಪಂಚಾಯತಿಗೆ ಏನಾನ ಬೇರೆ ಏನೋ ಅಂಗನವಾಡಿ ಗಿಂಗನವಾಡಿ ಏನಾನ ಮಾಡ್ಕೊಳೋಣ ಅಂತ ನಾನು ಹೇಳ್ದೆ. ಅಲ್ಲಿ ಹೇಳಿದ್ರು ನನಗೆ ಬೆಲೆ ಕೊಟ್ಟಿಲ್ಲ ಸರ್. ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ರೆಡಿ ಮಾಡಿದ್ದೆ ಕೊಡೋದಕ್ಕೆ, ನನ್ನ ಮೇಲೆ ನನ್ನ ಮಗನ ಮೇಲೆ. ಯಾರ ದೊಡ್ಡವರು ಹೇಳಿದ್ರಂತೆ, ಆತನ ಏನ್ ಬೈದಿದ್ದೇನೆ, ನೀನೇ SC ಕ್ಯಾಂಡಿಡೇಟ್ ಅಂತ. ನಾನು SC ಚೇರ್ಮನ್ ನೀನೇ ಹೇಳಿದ್ಯಲ್ಲ, ಅವ್ರು ಪದನೂ ಬಳಸಿಲ್ಲಲ್ಲ, ಅವ್ರು ಏನು ಮಾತಾಡಿಲ್ಲ, ನೀನ್ ಹೆಂಗ್ ಕೊಡ್ತೆ ಕಂಪ್ಲೇಂಟ್ ಅವ್ರ ಮೇಲೆ ಅಂತ ಅವ್ರು ಕ್ರಾಸ್ ಮಾಡಿದ್ರಂತೆ. ಆವಾಗ ಸುಮ್ಮನೆ ಆಗೋದ್ನಂತೆ. ನೋಡಿ ಸರಿ, ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ. ನೋಡಲ್ಲ ವೀಕ್ಷಕರೇ, ಇದು ದೊಮ್ಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರ ಮಾತುಗಳು, ಅವರ ನೋವಿನ ನುಡಿಗಳು. ಗೊತ್ತಿಲ್ಲ ಇದೆಷ್ಟರ ಮಟ್ಟಕ್ಕೆ ಸತ್ಯ ಅಂತ. ನರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡಬೇಕು, ಆಗ ಮಾತ್ರ ಈ ಸುದ್ದಿಗೊಂದು ಅರ್ಥ. ಬನ್ನಿ, ಈ ಬಗ್ಗೆ ಸ್ಥಳೀಯರು ಒಂದಷ್ಟು ಜನ ಮಾತನಾಡಿದ್ದಾರೆ. ಯಾರು, ಏನು, ಯಾಕೆ, ಯಾವ ರೀತಿ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಪತ್ರಿಕೆಗೋಷ್ಠಿ ಕರೆದಿರೋ ಉದ್ದೇಶ ಏನೆಂದರೆ, ನಾವು ಪಂಚಾಯಿತಿ ಮುಂಭಾಗನೇ ತಪ್ಪಟೆ ಚಳವಳಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ. ನಮ್ಮ ದೊಮ್ಸಂದ್ರ ಗೌರವನ ಹಾಳು ಮಾಡೋದು ಬೇಡ, ಊರ ಗೌರವನ ಕಾಪಾಡಬೇಕಂದ್ಬಿಟ್ಟು ಇವತ್ತು ಈ ಪತ್ರಿಕೆಗೋಷ್ಠಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಾವು ಮುಖಂಡರನ್ನೆಲ್ಲ ಸೇರಿ, ನಮ್ಮ ವೆಂಕಟೇಶು, ನಮ್ಮೆಲ್ಲ ಲೀಡರ್ಗಳೆಲ್ಲ ಸೇರಿ, ಆಮೇಲೆ ಆರತಿಗೌಡ ಸದಸ್ಯರು, ನಾವುಗಳೆಲ್ಲ ಸೇರಿ ಈ ಪತ್ರಿಕೆಗೋಷ್ಠಿ ಏನಕ್ಕೆ ಮಾಡ್ತಾ ಇದ್ದೀರಿ ಅಂದರೆ, ದೊಮ್ಸಂದ್ರ ಗ್ರಾಮದಲ್ಲಿ 96, 97ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 6 ಎಕರೆ ಮಂಜೂರು ಮಾಡಿದ್ದಾರೆ. ಅದರಿಂದ ಅಲ್ಲಿ ಕಾಲೇಜಿಗೆ ಯಾರೋ NGO ಅವರು ದಾನಿಗಳು ಕಾಂಪೌಂಡ್ ಹಾಕೋದಕ್ಕೆ ನಮಗೆ 15 ಲಕ್ಷ ಕೊಟ್ಟರು. ಅದನ್ನು ನಾವು ಅಲ್ಲಿ ಹಾಕ್ಸೋದಕ್ಕೆ ಹೋದವಾಗ ನಮ್ಮ ದೊಮ್ಸಂದ್ರ ಗ್ರಾಮದ ಅಧ್ಯಕ್ಷರಾದವರು ಅಲ್ಲಿ ಬಂದು ಮಾತಾಡಿದ್ರು. ನಾನು ಹೇಳಿದೆ ಅಧ್ಯಕ್ಷರಿಗೆ, ಒಳ್ಳೆ ಮಾತಾಗಿ ಹೇಳಿದೆ, ಬೇಡ್ರಿ ಅಧ್ಯಕ್ಷರೇ, ಊರಿಗೆ ಜಾಗ ಕಾಪಾಡ್ಕೊಳ್ಳೋಣ, ಕಾಂಪೌಂಡ್ ಹಾಕೋಣ, ಏನಿದ್ರೆ ಆಮೇಲೆ ನಾವು ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ಗೆ ಆತನು ನಮ್ಮ ಮಾತು ಬೆಲೆ ಕೊಟ್ಟಿಲ್ಲ, ದೌರ್ಜನ್ಯವಾಗಿ ಮಾತಾಡಿ, ಪ್ಲಸ್ ಆತನ ಜೊತೆಯಲ್ಲಿ ಅವ್ರ ತಾಯಿನೂ ಮಾತಾಡಿ ನಮಗೆ ಕೆಟ್ಟು ಶಬ್ದಗಳಿಂದ ನನ್ನ ಮಾತಾಡಿದ್ದಾರೆ. ಆ ಥರ ಯಾರೋ ಅಧ್ಯಕ್ಷರು ಮಾತಾಡಿದ್ದಾರೆ. ಸುಮಾರು 35-40 ವರ್ಷಗಳ ಕಾಲ ನನ್ನ ಅನುಭವದಲ್ಲಿ, ನನ್ನ ಹೋರಾಟದ ಅನುಭವದಲ್ಲಿ, ನಾನು ರಾಜಕೀಯದಲ್ಲಿ ಇಲ್ಲದೆ ಇರ್ಬೋದು, ಪಂಚಾಯತಿ ಒಳಗಡೆ ಹೋಗ್ತಾ ಇರ್ಬೋದು, ಆದರೆ ನನಗಾಗಿರೋ ಅನುಭವದಷ್ಟು ಚೇರ್ಮನ್ಗೆ ವಯಸ್ಸಿಲ್ಲ. ಅವ್ರ ವಯಸ್ಸು ಕೂಡ ಇಲ್ಲ. ನಾನು 40 ವರ್ಷ ಹೋರಾಟಗಳಲ್ಲಿ ಬಂದಿದ್ದೀನಿ. ಇಲ್ಲಿವರೆಗೂ ರೆಡ್ಡಿ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೇರ್ಮನ್ ಆದರು. ಅವ್ರ ಕಾಲ್ಗಡದ ಇಲ್ಲಿವರೆಗೂ ಇಂಥ ಚೇರ್ಮನ್ ನಾವು ಎಲ್ಲಿ ನೋಡಿಲ್ಲ. ಇಂಥ ದೌರ್ಜನ್ಯ ಮಾಡುವಂಥ ಚೇರ್ಮನ್ ಎಲ್ಲಿ ನೋಡಿಲ್ಲ. ಇನ್ನು SC ಹೊಟ್ಟೆಲಿ ಉಟ್ಬಿಟ್ಟಿದ್ದೀರಿ ಅಂದ್ಬಿಟ್ಟು ನಮ್ಗೆ ಏನು ಬೇಕಾದ್ರೂ ಮಾತಾಡ್ಬೋದಾ, ಏನು ಬೇಕಾದ್ರೂ ನಡೀತದಾ? ನಾನು ಬಯಸ್ತೀನಿ, ನಾನು SC ಸಮುದಾಯದಲ್ಲಿ ಹುಟ್ಟಿದವನೆ ಹಂಗಂತ ಹೇಳ್ಬಿಟ್ಟು ಪದೇ ಅದನ್ನೇ ಬಳಸ್ತಾನೆ. ನಾನು SC ನಿಮ್ಮೆಲ್ಲ ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ನಾರಾಯಣಪ್ಪರ ಮೇಲೆ ಸುಮಾರು ಸರಿ ನಾನು ಕಂಡಂಗೆ ಮಾತಾಡಿದ್ದಾರೆ. ಮಾತಾಡಲಿ, ಸಂತೋಷ. ನಾರಾಯಣಪ್ಪವ್ರು ಆಗ್ಬೋದು, ನಾವು ಆಗ್ಬೋದು, ನಮ್ಮ ಚಳವಳಿ ನಾಯಕರುಗಳು ಕೂತಿದ್ದಾರೆ, ನಮ್ಮ ವೆಂಕಟೇಶ್ ಅವರು, ಜಗದೀಶ್ ಅವರು. ಯಾರ ಮನೆಗೂ ನಾವು ಹೋರಾಟಗಳಿಗೆ ಬಂದಿರೋಲ್ಲ.
ಸಮುದಾಯಗಳನ್ನ, ಬಡವರನ್ನ ಕಾಪಾಡ್ಕೊಂಡು ನಾವು ಬರ್ತಾ ಇದ್ದೀರ ಹೊರತು ನಮ್ಮ ಸ್ವಂತಕ್ಕೆ ನಾವು ಹೋರಾಟಗಳಲ್ಲಿ ಬಂದಿಲ್ಲ. ಇವತ್ತು ಉದಾಹರಣೆಗೆ 2004-5ರಲ್ಲಿ ಸರ್ಕಾರಿ ಪಾಠಶಾಲೆಗೆ 16 ಗುಂಟೆ ಜಮೀನು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ. 16 ಗುಂಟೆ ಆ ಜಾಗವನ್ನ ಯಾವುದೇ ಸರ್ಕಾರದ ಪೂರ್ವ ಅನುಮತಿ ಇಲ್ದರನೆ 2018ರಲ್ಲಿ ಬೆಸ್ಕಾಂ ಕೊಟ್ಟಿದ್ದಾರೆ. ಬೆಸ್ಕಾಂ ಅವರೇನು ಇದು ಜೋಬಡಿಗಳು ಹಾಕೊಂಡು ವಾಸ ಮಾಡ್ಬೇಕು. ಅವರು ಸರ್ಕಾರದಲ್ಲಿ ಪ್ರಬಲವಾದಂಥ ಖಾತೆ ಅದು, ಸಾವಿರಾರು ಕೋಟಿ ಆದಾಯ ಬರುವಂಥ ಖಾತೆ ಅದು, ಇಂಧನ ಖಾತೆ. ಅಂತ ಖಾತೆದಾರರಿಗೆ ನಮ್ಮ ಪಂಚಾಯತಿಯಲ್ಲಿ ಇದನ್ನ 100ಕ್ಕೆ 100 ಯಾವುದೇ ಅನುಮತಿ ಇಲ್ದಿರನೆ ಇವ್ರಿಗೆ ಏನು ಅಧಿಕಾರ ಇದೆ? ಇವರೇನು ರೆವಿನ್ಯೂ ಅಧಿಕಾರಿಗಳ ಇವ್ರು ಕೊಡೋಕ್ಕೆ ಅದನ್ನು ಮಾಡಿದ್ದಾರೆ. ಒಂದು ನಮ್ಮ ಗ್ರಾಮ ಪಂಚಾಯತಿಲಿ ನಾವು 37 ಜನ ಮೆಂಬರ್ಗಳಿದ್ದೀವಿ. ಆದರೆ ಇಲ್ಲಿ ನಮಗೆ ಅಧ್ಯಕ್ಷರು ಮಾತಾಡೋಕ್ಕೆ ಬಿಡಲ್ಲ ಹೆಣ್ಮಕ್ಳುಗಳಿಗೆ. ಆದರೂ ನಾನು ಏನಾದರೂ ಮಾತಾಡಿದ್ರೆ ನೀನು ಕುತ್ಕಮ್ಮ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ನನಗೆ ಜನಗಳು, ನನ್ನ ವಾರ್ಡನ್ ಜನಗಳು ನನಗೆ ಅತಿ ಹೆಚ್ಚು ಮತ ಕೊಟ್ಟು ನನಗೆ ಗೆಲ್ಲಿಸಿದ್ದಾರೆ. ನನಗೆ ಬಂದು ಅಲ್ಲಿ ಕುತ್ಕೊಳ್ಳೋಕ್ಕಲ್ಲ. ನಾನು ಏನೇ ವಿಚಾರಗಳಿದ್ದಾಗ ನಮ್ಮ ವಾರ್ಡ್ ಬಗ್ಗೆ ಮಾತಾಡಿದಾಗ ಅಲ್ಲಿರ್ತಕ್ಕಂಥ 250-260 ಮನೆಗಳಿದೆ, ಅವ್ರನ್ನ ಇದು ಮಾಡಿ ಕೇಸು ಇದೆ. ಕೃಷ್ಣಾರೆಡ್ಡಿ ಅವರಿಗೆ ಮನೆ ಇಲ್ಲ ಅಂತ್ಯತವು ಇಕತ್ತೆ ಮಾಡಿದ್ದಾರೆ. ಆದರೆ ನಾವು ಕೇಳಕ್ಕೆ ಹೋದ್ರೆ ಅಲ್ಲಿ ಮಾಡೋಕ್ಕಾಗಲ್ಲಮ್ಮ, ಮುನ್ನೆಟ್ಟಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಬೇರೆ ಬೇರೆಯವ್ರಿಗೆಲ್ಲ ಒಳಗಡೆ ಮಾಡಿ ಎಷ್ಟೋ ಜನಕ್ಕೆ ಬೇರೆ ಬೇರೆ ವಾರ್ಡಲ್ಲಿ ಕೊಟ್ಟಿದ್ದಾರೆ. ಈ ಅಧ್ಯಕ್ಷರು ಏನು ಮಾಡ್ತಾರೆ ಅಂತಂದ್ರೆ, ನಮ್ಗೆ ಗೌರ್ಮೆಂಟ್ಗೆ ಸ್ಯಾಂಕ್ಷನ್ ಆಗಿದೆ ತಹಸೀಲ್ದಾರಿಂದ, ಅದನ್ನ ಉಳಿಸ್ಕೋಬೇಕು. ಬಡವ್ರ ಮಕ್ಳು ಎಲ್ಲಿ ಹೋಯ್ತಾರೆ? ಇಷ್ಟೇ ಇದರಲ್ಲಿ ಬೆಸ್ಕಾಮಲ್ಲಿ ತುಂಬಾ ದುಡ್ಡಿದೆ, ಅವರೆಲ್ಲಾದ್ರೂ ಖರೀದಿ ಮಾಡ್ತಾರೆ. ನಮ್ಮ ಪಂಚಾಯತ್ ಕೊಡ್ಬೇಕಂತದ್ದು ಏನೈತೆ? ಇದು ಒಂದು ವಿಚಾರ. ಯಾಕೆಂತಂದ್ರೆ ಅಲ್ಲಿ ಮಕ್ಕಳು ಇವತ್ತು ಅಲ್ಲಿ ಸ್ಕೂಲ್ ಬಂದಾಗ ರೋಡ್ ದೊಡ್ಡದಾದಾಗ ಒಟ್ಟೋದಾಗ ನಮ್ಮ ವಾರ್ಡಿಂದ ಬೇರೆ ಕಡೆ ಎಲ್ಲಾದ್ರೂ ಹಾಕ್ತಾರೆ ಅಂತ ತಿಳ್ಕೊಳ್ರಿ. ಅಷ್ಟು ದೂರ ಹೋಗಕ್ಕಾಯ್ತದ ಬಡವ್ರ ಮಕ್ಕಳು? ಈ ದೊಡ್ಡವ್ರು ಏನ್ ಮಾಡ್ತಾರೆ, ಈಗ ಬಸ್ ನೀವು ನೋಡಿರ್ಬೋದು, ತುಂಬಾ ದೊಡ್ಡ ಮಕ್ಳು ಏನ್ ಮಾಡ್ತಾರೆ, ಬಸ್ಗಳು ಬರುತ್ತೆ ಅವ್ರ ಮನೆ ಹತ್ರಕ್ಕೆ ಕಳಿಸ್ತಾರೆ, ದುಡ್ಡು ಐತೆ. ಅದೇ ಬಡವರು ಕೂಲಿ ಕಾರ್ಮಿಕರು ನಮ್ಮ ವಾರ್ಡ್ ಅಲ್ಲಿ ಇರ್ತಕ್ಕಂಥವ್ರು ತುಂಬಾ ಕೂಲಿ ಕಾರ್ಮಿಕರೇ. ಎಲ್ಲಿ ಕಳಿಸ್ಬೇಕು? ಮನೆ ಕೆಲಸ ಮಾಡಬೇಕು, ಇಲ್ಲ ಅಂತಂದ್ರೆ ಬೇರೆ ಬೇರೆ ಯಾವ್ದಾದ್ರು ಸುಗ್ಗಿ ಅಥವಾ ಯಾವ್ದೋ ಇಂಥ ಕೆಲಸಗಳೇ ಮಾಡ್ತಕ್ಕಂಥವ್ರು ನಮ್ಮ 13ನೇ ವಾರ್ಡಲ್ಲಿ ಇರೋದು. ಇವರು ಅದನ್ನ 16 ಕುಂಟೆನ ಏನಕ್ಕೆ ಕೊಡಬೇಕು ಅಂತ ನನ್ನ ಒಂದು ಡಿಮ್ಯಾಂಡು. ಅದನ್ನ ದಯವಿಟ್ಟು ನಮ್ಮ ಸ್ಕೂಲ್ಗೆ ಬೇಕು ಅಂತ ನಾನು ಇಒ ಸಾಹೇಬ್ ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಅದ್ರ ನಮ್ಮ ಶಾಸಕರು ಇರ್ಬೋದು, ಅಥವಾ ನಮ್ಮ ಯಾವುದೇ ವಿಚಾರಗಳನ್ನ ಅದನ್ನ ಯಾರಿಗೂ ಕೊಡಬಾರ್ದು ಅಂತ ನನ್ನ ಒಂದು ಇದು. ಓಕೆ ಸರ್. ಚಂದ ಮಾತಾಡ್ತಾವ.